ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ ಐಎಎಸ್. ಈ ಒಂದು ವಿಡಿಯೋದಲ್ಲಿ ಇದು ಆಕ್ಚುಲಿ ಯಾರಿಗೆ ಅಂತಂದ್ರೆ ವೆಟರನ್ಸ್. ಬ್ಯಾಚ್ ನೇಮ್ ಬಂದು PBS ಸಮರ್ಥ KS ಪ್ರಿಲಿಮ್ಸ್ 2026 ಯಾರಿಗೆ ಇದೆ ಅಂತಂದ್ರೆ ಕಂಪ್ಲೀಟ್ಲಿ ವೆಟರನ್ಸ್ ಅಂತಂದ್ರೆ ಸೀನಿಯರ್ಸ್ ಹೂ ಆರ್ ಇನ್ ದ ಫೀಲ್ಡ್ ಆಲ್ಮೋಸ್ಟ್ 3 to 4 years ಇಂದ ಯಾರು ಈ ಫೀಲ್ಡ್ ಅಲ್ಲಿ ಇದ್ದೀರಾ, ನಿಮಗೆ GK ಕ್ಲಾಸಸ್ ಅವಶ್ಯಕತೆ ಇರೋದಿಲ್ಲ. ಯು ಓನ್ಲಿ ನೀಡ್ ದಿಸ್ PBS ಮೆಮರಿ ಮಾಸ್ಟ್ರಿ ಕ್ಲಾಸಸ್. ಎಸ್ಪೆಷಲಿ ದಿಸ್ ಈಸ್ ಫಾರ್ ವೆಟರನ್ಸ್, ನಾಟ್ ಫಾರ್ ದ ಫ್ರೆಷರ್ಸ್. ಬನ್ನಿ, ಈ ಬ್ಯಾಚ್ ಅಲ್ಲಿ ಏನೇನು ಡೌಟ್ಸ್ ಇರುತ್ತೆ, ಏನೇನು ಫೀಚರ್ಸ್ ಇರುತ್ತೆ, ಅಂಡ್ ನೀವು ಕಾನ್ಸೆಪ್ಟ್ ನ ಹೇಗೆ ನೆನ್ಪಿಡಬೇಕು, ಅಂಡ್ ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು, ಕ್ವಶನ್ ಪೇಪರ್ ಯಾವ ತರ ಡಿಸ್ಕಷನ್ ಮಾಡುತ್ತೆ, ಅಂಡ್ ಕಂಪ್ಲೀಟ್ ಈ ಪ್ರೋಗ್ರಾಮ್ ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಶೇರ್ ಮಾಡಲಾಗುತ್ತೆ. ಫೈನ್. ಫಸ್ಟ್ ಒನ್. ಇದನ್ನ ಯಾಕೆ ಇಲ್ಲಿ ಹಾಕಿದ್ದೀನಿ ಅಂತಂದ್ರೆ ಮೋಟಿವೇಶನ್ ವರ್ಸಸ್ ಡಿಸಿಪ್ಲಿನ್. ನಾನು UPSC ಫೀಲ್ಡ್ಗೆ ಬಂದಾಗ ಆಲ್ಮೋಸ್ಟ್ 7 to 8 years ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಎವ್ರಿ ವೀಕ್ ಆಗಲಿ ಎವ್ರಿ ಡೇ ಐ ಯೂಸ್ ಟು ವಾಚ್ ಮೋಟಿವೇಶನ್ ವಿಡಿಯೋಸ್, ಟಾಪರ್ ಟಾಕ್ಸ್ ಆಗಲಿ. ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ರೈಟ್? ವಿ ವಿಲ್ ಮೋಟಿವೇಟ್ ಅಂಡ್ ನೆಕ್ಸ್ಟ್ 1 or 2 days ಕೂತ್ಕೊಂಡು ಬುಕ್ ಇಟ್ಕೊಂಡು ತುಂಬಾ ಇಂಟೆನ್ಸ್ ಆಗಿ ಓದ್ತಾ ಹೋಗ್ತೀವಿ. ಬಟ್ 3rd day 4th day ಏನಾಗುತ್ತೆ, ನಮ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮೋಟಿವೇಶನ್ ಅನ್ನೋದು ಏನು ಅಂದ್ರೆ ಇಟ್ಸ್ ಎಕ್ಸ್ಟರ್ನಲ್. ಯಾರೋ ಒಬ್ರು ಒಂದು ಮಾತು ಹೇಳೋದ್ರಿಂದ ನೀವು ಇನ್ಸ್ಪೈರ್ ಆಗಿ ಮಾಡುವಂಥದ್ದು. ಬಟ್ ಸೆಕೆಂಡ್ ಪಾಯಿಂಟ್ ನೋಡಿ, ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಏನ್ ಹೇಳಿ, ಎವ್ರಿ ಡೇ ಇರ್ರೆಸ್ಪೆಕ್ಟ್ ಆಫ್ ಯುವರ್ ಮೋಟಿವೇಶನ್. ನೀವು ಓದ್ಲಿಕ್ಕೆ ಮನಸ್ಸಿದೆಯಾ ಇಲ್ವಾ, ದಟ್ ಡಸಂಟ್ ಮ್ಯಾಟರ್. ಯು ಹ್ಯಾವ್ ಟು ಫಾಲೋ ಯುವರ್ ಟಾರ್ಗೆಟ್ಸ್, ರೈಟ್? ನಿಮ್ಮ ಒಂದು ಶೆಡ್ಯೂಲ್ ನ ಫಾಲೋ ಮಾಡಬೇಕಾಗುತ್ತೆ ಆನ್ ಡೇ ಟು ಡೇ ಬೇಸಿಸ್. ನೋಡಿ, ಇವತ್ತು ನಾನು ಪಾಲಿಟಿ ಫಂಡಮೆಂಟಲ್ ರೈಟ್ ಚಾಪ್ಟರ್ ಮುಗಿಸಬೇಕು. ಐ ಹ್ಯಾವ್ 8 hours ಆಫ್ ಟೈಮ್. ನನ್ನ ಹತ್ರ ಬುಕ್ಸ್ ಇದೆ. ಐ ಜಸ್ಟ್ ನೀಡ್ ಟು ಫೋಕಸ್ ಆನ್ ಫಿನಿಶಿಂಗ್ ದ ಟಾರ್ಗೆಟ್ಸ್ ರಾದರ್ ದೆನ್ ಎಕ್ಸ್ಟರ್ನಲ್ ಯಾರೋ ಒಬ್ರು ಹೇಳಬೇಕು ನೀನು ಇವತ್ತು ಓದಪ್ಪ ಇದನ್ನ ಅಂತ ಹೇಳೋ ಬದಲು, ನಿಮಗೇನು ಅಂತಂದ್ರೆ 8 hour ನೀವು ಟಾರ್ಗೆಟ್ ಇಟ್ಟಿದ್ರಾ, ಇಲ್ಲ 4 hour ಟಾರ್ಗೆಟ್ ಇಟ್ಟಿದ್ರಾ, ಇಲ್ಲ 2 hour ಟಾರ್ಗೆಟ್ ಇಟ್ಟಿದ್ರಾ, ಯು ಜಸ್ಟ್ ನೀಡ್ ಟು ಫಾಲೋ ದಟ್ ಟಾರ್ಗೆಟ್ಸ್. ಆ ಒಂದು ಗೋಲ್ಸ್ ಇಟ್ಕೋಬೇಕು ಎವ್ರಿ ಡೇ ಬೇಸಿಸ್ ಅಲ್ಲಿ. ಯು ಜಸ್ಟ್ ನೀಡ್ ಟು ಫಿನಿಶ್. ಯಾಕೆ ಇದೆ ಹೇಳ್ತಿದ್ದೀನಿ ಅಂತಂದ್ರೆ, ಫ್ರೆಶರ್ ದಟ್ ಮೀನ್ಸ್ ಈ ಫೀಲ್ಡ್ಗೆ UPSC ಆಗಲಿ, KPSC ಆಗಲಿ, PC ಎಕ್ಸಾಮ್ಸ್ ಆಗಲಿ, AO ಎಕ್ಸಾಮ್ಸ್ ಆಗಲಿ, ಈ ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ, ತುಂಬಾ ಜೋಶ್ ಇರುತ್ತೆ. ಆಲ್ಮೋಸ್ಟ್ 10 to 15 hours ಓದೋ ಹುಡುಗರು ಇರ್ತಾರೆ. ಬಟ್ ಸೀನಿಯರ್ಸ್ ಆಗ್ತಾ ದಟ್ ಮೀನ್ಸ್ ನೀವು 2 ವರ್ಷ ಆಯ್ತು, ಮೇ ಬಿ ಮೇನ್ಸ್ ಬರ್ದಿರ್ತೀರಾ, ಇಂಟರ್ವ್ಯೂವರೆಗೂ ಅಪಿಯರ್ ಆಗ್ತೀರಾ, ಎಕ್ಸಾಮ್ ಆಗಲ್ಲ. ಇನ್ನೊಂದು ಎಕ್ಸಾಮ್ ಅಲ್ಲಿ ಮೇ ಬಿ 0.5 marks ಅಲ್ಲಿ ಮಿಸ್ ಆಗುತ್ತೆ, 1 marks ಅಲ್ಲಿ ಮಿಸ್ ಆಗುತ್ತೆ. ಐ ಹ್ಯಾವ್ ಸೀನ್ ಮೈ ಸ್ಟೂಡೆಂಟ್ಸ್ 0.75 ಮಿಸ್ ಆಗಿರೋರು ಇದ್ದಾರೆ, 2 marks ಅಲ್ಲಿ, 10 marks, 20 marks ಅಲ್ಲಿ ಮಿಸ್ ಆಗಿರೋರು ಇದ್ದಾರೆ. ಅಂಡ್ ಡೆಫಿನೆಟ್ಲಿ ಟ್ರೈ ಅಗೇನ್, ಇನ್ನೊಂದು ಅಟೆಂಪ್ಟ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಆ ಒಂದು ವಿದ್ಯಾರ್ಥಿಗಳಿಗೆ ಯಾರು ನೀವು ಈ ಫೀಲ್ಡ್ ಅಲ್ಲಿ more than 2 years, ಲೈಕ್ ಆಲ್ರೆಡಿ ನಿಮ್ದು ಕೋಚಿಂಗ್ ಮುಗಿದಿದೆ, ಕ್ಲಾಸಸ್ ಮುಗಿದಿದೆ, ಸರ್ ಈಗ ನನಗೆ ಕ್ಲಾಸಸ್ ಬೇಕಾಗಿಲ್ಲ, ರಿವಿಷನ್ ಬೇಕು, ರೈಟ್? ಓದಿದ್ನ ನೆನ್ಪಿಡಬೇಕು, ಕ್ವಶನ್ ಪೇಪರ್ನ ಹೇಗೆ ಡಿಕೋಡ್ ಮಾಡಬೇಕು, ಅಂಡ್ ಆ ಒಂದು ಎಕ್ಸಾಮ್ ಹಾಲ್ ಅಲ್ಲಿ ನೀವು ಯಾವ ತರ ಕ್ವಶನ್ ಪೇಪರ್ನ ಅಟೆಂಡ್ ಮಾಡಬೇಕು, ಅಂಡ್ ಆ ಒಂದು ಮೈಂಡ್ ಸೆಟ್ ಯಾವ ತರ ಇರಬೇಕು ನಮ್ದು, ರೈಟ್? ಇವುಗೆಲ್ಲ ಏನೇ ಕ್ವಶನ್ಸ್ ಇದ್ರು ನಿಮಗೆ, ಇವಕ್ಕೆಲ್ಲವಕ್ಕೂ ಆನ್ಸರ್ ಬಂದು PBS ಕ್ಲಾಸಸ್. ಗಾಟ್ ಇಟ್? ಈಗ ನೋಡೋಣ ಬನ್ನಿ ಏನೇನಿದೆ ಅಂತ. ಮೋಟಿವೇಶನ್ ನ ಕಡಿಮೆ ಮಾಡಿ, ಡಿಸಿಪ್ಲಿನ್ ನ ಇನ್ಕ್ರೀಸ್ ಮಾಡಿ. ನಮಗೆ ಗೊತ್ತೇ ಇದೆ KS ಎಕ್ಸಾಮ್. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕನ್ವೆ ಹಿಯರ್ ಈಸ್, 2010-11 ಬ್ಯಾಚ್ ಒಂದು KS ನೋಟಿಫಿಕೇಶನ್ ಆಯ್ತು, ಕರೆಕ್ಟಾ? 2010 ಏನಾಗಿತ್ತು, ದೇರ್ ಆರ್ ಲಾಟ್ಸ್ ಆಫ್ ಇಶ್ಯೂಸ್. ಏನು, KS ಎಕ್ಸಾಮ್ ಆಯ್ತು, ಅದು ಈಗಲೂ ಕೂಡ ಕೋರ್ಟ್ ಕೇಸಲ್ಲಿ, ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದೆ. ಆ ಒಂದು ಬ್ಯಾಚ್ ಅಲ್ಲಿ ಏನಾಗಿತ್ತು, ತುಂಬಾ ಕರಪ್ಷನ್ ಆಗ್ಲಿ, ಲೈಕ್ ಡಿಸ್ಟ್ರಾಕ್ಷನ್ಸ್ ಆಗ್ಲಿ, ಡೈವರ್ಷನ್ಸ್ ಆಗ್ಲಿ, ಈ ಎಕ್ಸಾಮ್ ಪ್ರೋಸೆಸ್ಗೆ ತುಂಬಾ ಇನ್ವಾಲ್ವ್ ಆಗಿತ್ತು. ಹಾಗಾಗಿ ಏನಾಗಿತ್ತು, 2014 ಬ್ಯಾಚ್ ಇದೆಯಲ್ಲ, ಬ್ಯಾಚ್ ಅಲ್ಲಿ ಏನಾಗಿತ್ತು, ಎಕ್ಸಾಮ್ ಪ್ರೋಸೆಸ್ ತುಂಬಾ ಒಂದು ಈಸಿಯಾಗಿ, ಮತ್ಲಬ್ ಯು ಕ್ಯಾನ್ ಸೇ ಒಂದು ಅಚ್ಚುಕಟ್ಟಾಗಿ, ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ವಿತಿನ್ 1.5 to 2 years ಅಲ್ಲಿ ಮುಗಿಸ್ಕೊಟ್ರು. ಈ ಸ್ಟೋರಿ ಯಾಕೆ ಹೇಳ್ತಿದ್ದೀನಿ ಅಂತ, ಯು ಕ್ಯಾನ್ ಲಿಂಕ್ ಇಟ್ ನೌ ಪ್ರೆಸೆಂಟ್ ಸಿಚುವೇಶನ್ ಗೆ ಲಿಂಕ್ ಮಾಡಿ, ರೈಟ್? ಒಂದು
ಪ್ರೀವಿಯಸ್ಲಿ ನಿಮ್ದು ಏನಾದ್ರು ತುಂಬಾ ನೆಗೆಟಿವ್ಸ್ ಇತ್ತು ಅಂತಂದ್ರೆ ಅದರ ನೆಕ್ಸ್ಟ್ ಬರುವಂತದ್ದು ತುಂಬಾ ಪಾಸಿಟಿವ್ ಆಗಿ ನಡೆಯುತ್ತೆ, ಏನೇ ಆಗ್ಲಿ. ಇದು ಒಂದು ಕಂಡೀಷನ್. ಅಂಡ್ ಒನ್ ಮೋರ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, 2028ರಲ್ಲಿ ನಮ್ಮ ಎಲೆಕ್ಷನ್ಸ್ ಇದೆ, ಸ್ಟೇಟ್ ಎಲೆಕ್ಷನ್ಸ್, ಕರೆಕ್ಟಾ? 2028 ಒಳಗಡೆ ಅವರು ಸರ್ಟೆನ್ ನಂಬರ್, ಆಲ್ಮೋಸ್ಟ್ ಒಂದು 60,000 ಪೋಸ್ಟ್ ನ ನಾವು ಕರೆದು ಜಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈಟ್? ಸೊ ಹಾಗಾಗಿ ದೇ ಹ್ಯಾವ್ ದ ಸರ್ಟೆನ್ ಟಾರ್ಗೆಟ್ಸ್, ಇಷ್ಟೊಳಗಡೆ ನಾವು ಎಕ್ಸಾಮ್ಸ್ ಮುಗಿಸಬೇಕು ಅಂತ, ರೈಟ್? ಸೊ ಹಾಗಾಗಿ ಎಕ್ಸಾಮ್ ಪ್ರೊಸೆಸ್ ವಿತ್ ಇನ್ 1 year, ಇವನ್ ಲೆಸ್ ದೆನ್ 1 year ಅಲ್ಲಿ ಕಂಪ್ಲೀಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ, ರೈಟ್? ಥರ್ಡ್ ಒನ್, KPSC ಕೂಡ ತುಂಬಾ ರಿಫಾರ್ಮ್ಸ್ ತರ್ತಿದೆ, ತುಂಬಾ ರಿಫಾರ್ಮ್ಸ್ ಆಗಿರ್ಬೋದು, ತುಂಬಾ ಟ್ರಾನ್ಸ್ಪರೆನ್ಸಿ ತರ್ತಿದೆ ಎಕ್ಸಾಮ್ ಪ್ರೊಸೆಸ್ ಅಲ್ಲಿ. ನೀವು ನೋಡಿರ್ಬೋದು ನೀಟ್ ಇಶ್ಯೂಸ್ ಆಗಿರ್ಬೋದು, ರೈಟ್? ಯಾವ ತರ ಒಂದು ದೇಶದ ಮಿನಿಸ್ಟರ್ನ ಕೆಳಗಿಳಿಸಲಾಯ್ತು, ರೈಟ್? ಸೊ ಅಷ್ಟೊಂದು ಪವರ್ ಯೂತ್ ಅಲ್ಲಿ ಇದೆ ಅಂತಂದಾಗ ದೇ ಆಲ್ಸೋ ಅಂಡರ್ಸ್ಟುಡ್ ದಟ್ ಈ ಜೆನ್ಜಿ ಅಂತ ಏನ್ ಹೇಳ್ತೀವಿ, ಈ ಯೂತ್ ಅಂತ ಏನ್ ಹೇಳ್ತೀವಿ, ಸೊ ಇವರಲ್ಲಿ ಆ ಪವರ್ ಇದೆ ಅಂತ. ಸೊ ಹಾಗಾಗಿ ಡೆಫಿನೆಟ್ಲಿ ಇಂಡೈರೆಕ್ಟ್ ಆಗಿ ನೋಡಿದ್ದೆ ಅದಲ್ಲಿ ದೇ ಆರ್ ದ ವೋಟ್ ಬ್ಯಾಂಕ್ಸ್, ರೈಟ್? ಒಂದು ಪೊಲಿಟಿಕಲ್ ಪಾರ್ಟಿ ಆ ಒಂದು ಕಡೆಯಿಂದ ನೋಡಿದಾಗ, ರೈಟ್? ಸೊ ಹಾಗಾಗಿ ಈ ಎಲ್ಲಾ ಪಾಯಿಂಟ್ಸ್ ನೀವು ಕಂಬೈನ್ಡ್ ಆಗಿ ಒಂದು ಕಡೆ ನೋಡಿದ್ದೆ ಅದರಲ್ಲಿ ಈ ಒಂದು ಪ್ರೋಸೆಸ್ ತುಂಬಾ ಜಲ್ದಿ ಮುಗಿಯುವಂತಹ ಚಾನ್ಸಸ್ ಮೋರ್ ದೆನ್ 100% ಇದೆ. ದಟ್ ಇಸ್ ದ ಪಾಯಿಂಟ್. ಹಾಗಾಗಿ ಫೋಕಸ್ ಆನ್ ದ ಎಕ್ಸಾಮ್. ಒಂದು ವರ್ಷದಲ್ಲಿ ದಿಸ್ ಇಸ್ ಐ ಥಿಂಕ್ ಫಸ್ಟ್ ಟೈಮ್ KPSC ಆಗ್ಲಿ ಕರ್ನಾಟಕ ಸರ್ಕಾರದಿಂದ ನಡೀತಿರುವಂತದ್ದು. ಹಾಗಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಗಿವ್ ಇಟ್ 100%, ಇವನ್ ಮೋರ್ ದೆನ್ 100% ಕೊಡಿ ಎಕ್ಸಾಮ್ಗೆ ಅಂತ. ಯಾರು ಸೀನಿಯರ್ಸ್ ಆಗ್ಲಿ ವೆಟರನ್ಸ್ ಆಗ್ಲಿ, ಬಿಕಾಸ್ ಯು ಹ್ಯಾವ್ ಮೋರ್ ಕೆಪೇಬಲ್, ಯು ಆರ್ ಮೋರ್ ಪೊಟೆನ್ಶಿಯಲ್. ಸೊ ನಾನು ಅದಕ್ಕೆ ಬ್ಯಾಚ್ ನೇಮ್ ಏನ್ ಹಾಕಿದ್ದೀನಿ ಹೇಳಿ, ಸಮರ್ಥ. ಬ್ಯಾಚ್ ನೇಮ್ ಇಸ್ ಸಮರ್ಥ. ದಟ್ ಮೀನ್ಸ್ ನೀವು ಕೂಡ ಕೆಪೇಬಲ್, ಯು ಆರ್ ವೆರಿ ಮಚ್ ಕೆಪೇಬಲ್, ಕಾನ್ಫಿಡೆಂಟ್, ಅಂಡ್ ನಿಮ್ಮಲ್ಲಿ ಆ ಒಂದು ಸ್ಟ್ರೆಂತ್ ಅನ್ನೋದಿದೆ, ರೈಟ್? ಸೊ ನೀವು ಅವನ್ನ ಒಂದು ಚಾನಲ್ ಅಲ್ಲಿ ತರಬೇಕಿದೆ, ನೀವಾಗ್ಲಿ ನಾನಾಗ್ಲಿ, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಸರ್ಟನ್ ಚಾನಲ್. ಒಂದು ರೈಟ್ ವೇ ಅಲ್ಲಿ ತಂದು ಎಲ್ಲವೂ ಒಂದ್ ಕಡೆ ಕಂಬೈನ್ ಮಾಡಿ ತಂದಿದೀವಿ ಅಂತಂದ್ರೆ ಎಕ್ಸಾಮ್ ಅನ್ನು ಸಕ್ಸಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ದಟ್ಸ್ ವೈ ಐ ನೇಮ್ ಇಟ್ ಆಸ್ ಎ PBS ಸಮರ್ಥ. ಎಲ್ಲರೂ ಕೆಪೇಬಲ್ ಇರ್ತಾರೆ, ನೀನಾಗ್ಲಿ ನಾವಾಗ್ಲಿ ಎವ್ರಿ ಒನ್. ಬಟ್ ನಿಮಗೆ ಒಂದು ರೈಟ್ ಗೈಡೆನ್ಸ್ ಬೇಕಾಗಿರುತ್ತೆ, ರೈಟ್ ಅಪ್ರೋಚ್ ಬೇಕಾಗಿರುತ್ತೆ, ರೈಟ್ ಮೈಂಡ್ ಸೆಟ್ ಬೇಕಾಗಿರುತ್ತೆ. ನಾವೊಂದು ಆಕ್ಟಿವಿಟಿಗೆ ಫೋಕಸ್ ಮಾಡ್ತಾ ಇದೀವಿ, ಒಂದು ಎಕ್ಸಾಮ್ ನ ಒಂದು ಗೋಲ್ ನ ಅಚೀವ್ ಮಾಡ್ಬೇಕಂತಂದ್ರೆ ಇವೆಲ್ಲ ಕೂಡಿ ಬಂದಾಗ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗ್ಲಿಕ್ಕೆ ಚಾನ್ಸಸ್ ಹೈ ಆಗುವಂಥದ್ದು. ಸೊ ದಟ್ಸ್ ವೈ ಐ ಕೀಪ್ ಇಟ್ ನೇಮ್ ಆಸ್ ಸಮರ್ಥ ಬ್ಯಾಚ್, ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್. ಗಾಟ್ ಇಟ್? ನೋಡೋಣ ಬನ್ನಿ ನೆಕ್ಸ್ಟ್ ಏನಿದೆ ಅಂತ. ನಾ ಆಗ್ಲೇ ಹೇಳ್ದಂಗೆ ಇದು ಯಾರ್ಯಾರಿಗೆ, ಎಸ್ ವೆಟರನ್ಸ್. ದಟ್ ಮೀನ್ಸ್ ಯಾರ್ಯಾರು ಈ ಫೀಲ್ಡ್ ಅಲ್ಲಿ UPSC ಫೀಲ್ಡ್ ಆಗ್ಲಿ KPSC ಫೀಲ್ಡ್ ಆಗ್ಲಿ ಆಲ್ಮೋಸ್ಟ್ ಮೋರ್ ದೆನ್ 2 years ಈ ಫೀಲ್ಡ್ ಅಲ್ಲಿ ಇದೀರಾ, ನಿಮ್ದು ಆಲ್ರೆಡಿ ಕೋಚಿಂಗ್ ಮುಗಿದಿದೆ, ಯು ಹ್ಯಾವ್ ಫಂಡಮೆಂಟ್ಸ್ ಚೆನ್ನಾಗಿರುತ್ತೆ, ರೈಟ್? ಎಲ್ಲವೂ ಆಗಿರುತ್ತೆ. ಅಂಡ್ ಈಗ ಆ ಸ್ಟ್ರಕ್ಚರ್ಡ್ ಶೆಡ್ಯೂಲ್ ಬೇಕಾಗಿರುತ್ತೆ, ನಮಗೆ ಒಂದು ರೈಟ್ ವೇ ಅನ್ನೋದು ಬೇಕಾಗಿರುತ್ತೆ. ಆಲ್ಮೋಸ್ಟ್ ಯು ಹ್ಯಾವ್ ಸ್ಟ್ರಗಲ್ ಫಾರ್ ಇಯರ್ಸ್. ಈ ವರ್ಷದಲ್ಲಿ ನೀವೇ ಆಗ್ಲಿ ನಾನೇ ಆಗ್ಲಿ ತುಂಬಾ ವರ್ಷಗಳೇ ಕಷ್ಟಪಡ್ತೀವಿ, ರೈಟ್? ಬಟ್ ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ ನಾವು ಹಾಕಿದ್ದ ಎಫರ್ಟ್ಗೆ ಅರ್ಥನೇ ಇಲ್ದಿರ ಆಗುತ್ತೆ. ನೋ ಬಡಿ ವಿಲ್ ಕೇರ್ಸ್. ಇವನ್ ನನ್ನ ಓನ್ ಸ್ಟೂಡೆಂಟ್ಸೇ ತಗೊಳ್ಳಿ, ದೇ ಹ್ಯಾವ್ ವೆರಿ ಮಚ್ ಕೆಪೇಬಲ್, ಬಟ್ ಅವರೆಲ್ಲ ಕಾನ್ಫಿಡೆನ್ಸೇ ಇಲ್ಲ, ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ. ನಾವೊಂದು ಏನ್ ಹೇಳ್ತೀವಿ, ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ತುಂಬಾ ಹುಡುಗರಲ್ಲಿ ಲೋ ಆಗಿದೆ, ನೆಗೆಟಿವ್ ಅಲ್ಲಿ ಓಡ್ತಾ ಇದೆ, ರೈಟ್? ಸೊ ಹಾಗಾಗಿ ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ ಆಚೆ ಬನ್ನಿ. ಯು ಆರ್ ವೆರಿ ಮಚ್ ಕೆಪೇಬಲ್. ಯಾರು ಎಕ್ಸಾಮ್ ಕ್ಲಿಯರ್ ಮಾಡ್ತಿಲ್ವಲ್ಲ, ಬಿಕಾಸ್ ನೀವು ಹೋಗ್ತಿರೋ ದಾರಿ ಮಿಸ್ ಆಗಿರ್ಬೋದೇ ಹೊರತು ಯು ಆರ್ ನಾಟ್ ಇನ್ಕೆಪೇಬಲ್, ಯು ಆರ್ ವೆರಿ ಮಚ್ ಕೆಪೇಬಲ್. ಅರ್ಥ ಆಯ್ತಲ್ಲ? ಅಂಡ್ UPSC ಆಸ್ಪಿರೆಂಟ್ಸ್ ಆಗ್ಲಿ ಅಂಡ್ KS ಸೀನಿಯರ್ ಆಸ್ಪಿರೆಂಟ್ಸ್ ಆಗಿರ್ಲಿ, ಆಲ್ಮೋಸ್ಟ್ ಮೇ ಬಿ ಮೋರ್ ದೆನ್ 2 years ಇಟ್ಕೊಳ್ಳಿ. ಅಂಡ್ ಹ್ಯಾವಿಂಗ್ ಮೆಮರಿ ಇಶ್ಯೂಸ್. ಸೊ ತುಂಬಾ ಸ್ಟೂಡೆಂಟ್ಸ್ ನ ಕೇಳಿದ್ದೀನಿ, ಸರ್ ನಾನು ಓದಿದ್ದೀನಿ ಬಟ್ ನೆನಪಿಡ್ತಿಲ್ಲ, ಓದಿದ್ದೀನಿ ಬಟ್ ಟೆಸ್ಟ್ ನ ಸಾಲ್ವ್ ಮಾಡ್ಬೇಕಾದ್ರೆ ಅದು ನೆನಪಾಗ್ತಿಲ್ಲ, ಸರ್ ಓದಿದ್ದೀನಿ ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಪಾಯಿಂಟ್ಸೇ ಬರ್ತಿಲ್ಲ, ಸರ್ ಓದ್ದೆ ಲಾಸ್ಟ್ ವೀಕೆ ಓದಿದ್ದೀನಿ, ನೀವು ನಾನು ಕ್ವಶನ್ ಕೇಳಿದಾಗ ದೇ ಕಾಂಟ್ ಏಬಲ್ ಟು ಆನ್ಸರ್. ಸಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಆಕ್ಟಿವಿಟಿ ಆಗ್ಲಿ, ಎಲ್ಲದಕ್ಕೂ ಏನೇ ಒಂದು ಪ್ರೋಸೆಸ್ ಆಗ್ಲಿ, ಎಲ್ಲದಕ್ಕೂ ಒಂದು ವೇ ಅನ್ನೋದಿರುತ್ತೆ. ಅರ್ಥ ಆಯ್ತಲ್ಲ? ಆ ವೇನ ನೀವು ಫೈಂಡ್ ಔಟ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಗೋಲ್ ಅಂತ ಇಟ್ಕೊಂಡಿದೀರಂತ ಅದಕ್ಕೆ ಸರ್ಟನ್ ದಾರಿ ಇರುತ್ತೆ.
ನೀವು ಆ ದಾರಿಯನ್ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಲಿಲ್ಲ ಅಂತಂದ್ರೆ ಆ ಗೋಲ್ ರೀಚ್ ಆಗೋದಂತೂ ಸಾಧ್ಯನೇ ಇಲ್ಲ. ಅಂಡ್ ಇದು ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೂ ಅರ್ಥ ಆಗಿರುತ್ತೆ. ಸೊ ಆ ಒಂದು ರಾಂಗ್ ಪಾದಲ್ಲಿ ಕರ್ಕೊಂಡು ಹೋಗೋರು ತುಂಬಾ ಜನ ಇದರಲ್ಲಿ. ನೀವೇ ನೋಡಿ, UPSC ಸಕ್ಸಸ್ ರೇಟ್ ಇಸ್ 0.001, ಈವನ್ ಲೆಸ್ ದೆನ್ 1%, ಈವನ್ ಲೆಸ್ ದೆನ್ 0.5% ಅಲ್ವಾ. UPSC ಆಗ್ಲಿ, KPSC ಆಗ್ಲಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ವೈ ಯಾಕೆ ಒಂದ್ಸರಿ ಯಾವಾಗಾದ್ರೂ ಆ ಫಂಡಮೆಂಟಲ್ ಇಶ್ಯೂನ ಕ್ವಶನ್ ಮಾಡಿದೀರಾ? ನೀವು ಓದ್ತಿರ್ತೀರಾ, ಯಾಕೆ ನನಗೆ ನೆನ್ಪಿಡ್ತಿಲ್ಲ ಅಂತ ಯಾವಾಗಾದ್ರೂ ಕ್ವಶನ್ ಮಾಡಿದೀರಾ? ಕ್ವಶನ್ ರೈಟ್ ನಾವು ಈಗ ಅದನ್ನ ಕ್ವಶನ್ ಮಾಡಿ, ನೀವು ಓದ್ತಿರೋ ಮೆಥಡ್ ನ ಕ್ವಶನ್ ಮಾಡಿ, ರೈಟ್? ನೀವು ಫಾಲೋ ಮಾಡ್ತಿರೋ ವೇ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಸೊ ದಿಸ್ ಇಸ್ ದ ರೈಟ್ ಟೈಮ್. ಎವ್ರಿ ಒನ್, ಈವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ, ತುಂಬಾ ಜನರಿಗೆ ಇದು ಒಳ್ಳೆ ಟೈಮ್ ಇದೆ. ಸೊ ಗಿವ್ ಇಟ್ 100%, ಗೋ ಇನ್ ಎ ರೈಟ್ ವೇ, ದಟ್ಸ್ ದ ಪಾಯಿಂಟ್. ಎಸ್, ಹೇಳಿದ್ನಲ್ಲ ಮೆಮೊರಿ ಇಶ್ಯೂಸ್. ನೀವು ನನ್ನ ಡೆಮೋ ಕ್ಲಾಸಸ್ ನೋಡಿ, ನಾವು ಮಾಡುವಂತ PBS ಕ್ಲಾಸಸ್ ಆಲ್ರೆಡಿ ಡೆಮೋ ಥಿಂಗ್ ಕೊಟ್ಟಿದ್ದೀನಿ. ಹುಡುಗರಿಂದ ಅಂತೂ ಮೋರ್ ದೆನ್ 200% ರೆಸ್ಪಾನ್ಸ್ ಸಿಕ್ಕಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಅಂಡ್ ನೀವು ಕೂಡ ವಿಡಿಯೋ ನೋಡಿದ್ರೆ ದೆನ್ ಯು ವಿಲ್ ಸೇ, ಇದೇ ಮಾತು ನೀವು ಹೇಳ್ತೀರಾ, ರೈಟ್? ಅಂಡ್ ಓನ್ಲಿ PBS ಕ್ಲಾಸಸ್ಗೆ ಜಾಯ್ನ್ ಆಗಿದ್ದವರು ತುಂಬಾ ಜನ ಇದ್ದಾರೆ. I'll show you that one also. Fine. Next, ಫೀಚರ್ಸ್ ಏನಿರುತ್ತೆ ಅಂದ್ರೆ, ಎಸ್, ಬೈಲಿಂಗ್ವಲ್ ಕನ್ನಡ ಇಂಗ್ಲಿಷ್. ಅಂಡ್ ಈವನ್ ಇದು ಹೇಗಿರುತ್ತೆ ಅಂದ್ರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇರುತ್ತೆ. ಲೈಕ್ ಐ ಈವನ್ ಟೋಲ್ಡ್ ಯು ಸಮ್ ಕಾನ್ಸೆಪ್ಟ್ಸ್ ಇನ್ ತೆಲುಗು, ಯಾರು ತೆಲುಗು ಅರ್ಥ ಆಗುತ್ತೆ, ಕನ್ನಡ, ಇಂಗ್ಲಿಷ್, ಈವನ್ ಸಮ್ ಮೇ ಬಿ ಒಂದೆರಡು ಹಿಂದಿ ಇರುತ್ತೆ, ಬಟ್ ಲೆಸ್ ದೆನ್ 5% ಹಿಂದಿ. ಕನ್ನಡ, ಇಂಗ್ಲಿಷ್ ಅಂಡ್ ತೆಲುಗು, ಈ ಲ್ಯಾಂಗ್ವೇಜ್ ಅಲ್ಲೇ ನಿಮಗೆ ಕ್ಲಾಸಸ್ ಇರುತ್ತೆ. ಗಾಟ್ ಇಟ್? ಫೈನ್. ಅಂಡ್ ಎಸ್, ದಿಸ್ ಈಸ್ ದ 3 months ಕ್ರಾಶ್ ಕೋರ್ಸ್. ಎಂಟೈರ್ 3 months ಅಲ್ಲಿ ಯು ಆರ್ ಗೋಯಿಂಗ್ ಟು ಫಿನಿಶ್ ದ ಪ್ರಿಲಿಮ್ಸ್ ವಿತ್ 100% ಗ್ಯಾರಂಟಿ. ಇದು ನಾನು ಈ ವರ್ಡ್ ಯಾಕೆ ಗ್ಯಾರಂಟಿ ಅಂತ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ನೀವು ಕ್ಲಾಸಸ್ ನೋಡಿದ್ಮೇಲೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಕ್ವಶನ್ ಸಾಲ್ವ್ ಮಾಡಿದಿರ ಅಂತಂದ್ರೆ ಕರೆಕ್ಟ್ ಆನ್ಸರ್ ಸಿಕ್ತು. ಕರೆಕ್ಟ್ ಆನ್ಸರ್ ಸಿಕ್ತಿದೆ ಅಂತಂದ್ರೆ ಕರೆಕ್ಟ್ ನೀವು ಮಾರ್ಕ್ ನ ಅದು OMR ಶೀಟ್ ಅಲ್ಲಿ ಕರೆಕ್ಟ್ ಮಾಡಿರ್ತೀರಾ. ಅಲ್ಲಿ ಕರೆಕ್ಟ್ ಆಯ್ತು ಅಂತಂದ್ರೆ ನಿಮ್ಮ ಸ್ಕೋರ್ ಕೂಡ ಪಾಸಿಟಿವ್ ಬರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ರೈಟ್? ಸೊ ಹೋಲ್ ಪಾಯಿಂಟ್ ಏನು ಅಂತಂದ್ರೆ, ಈ ಕ್ಲಾಸಸ್ ಜಾಯ್ನ್ ಆಗಿಕ್ಕಿಂತ ಮುಂಚೆ ಡೆಮೋ ಕ್ಲಾಸಸ್ ನ ವಾಚ್ ಮಾಡಿ. ಫೈನ್. ದೆನ್ ಡೈಲಿ ಅಂಡ್ ವೀಕ್ಲಿ ಟಾರ್ಗೆಟ್ಸ್ ಇರುತ್ತೆ. ಲೈಕ್ ನಾ ಹೇಳಿದ್ನಲ್ಲ, ಫಸ್ಟ್ ನಿಮಗೆ ಜಿಯೋಗ್ರಫಿ ಸ್ಟಾರ್ಟ್ ಆಗುತ್ತೆ. ಜಿಯೋಗ್ರಫಿ ಹಾರ್ಡ್ಲಿ ಮೇ ಬಿ ಒಂದು 10 days ಅಲ್ಲಿ ಮುಗಿಸ್ಕೊಡ್ತೀವಿ. ಟಾರ್ಗೆಟ್ಸ್ ನೀವು ಓದ್ಬೇಕಾಗುತ್ತೆ, ಇಲ್ಲಿ ಕ್ಲಾಸಸ್ ಇರಲ್ಲ. ಅಂಡ್ ಪ್ಲೀಸ್ ನೋಟ್ ಡೌನ್ ದಟ್ ಇಲ್ಲಿ ಯಾವುದೇ ರೀತಿ ನಿಮಗೆ ಕಾನ್ಸೆಪ್ಟ್ ಕ್ಲಾಸಸ್ ಇರಲ್ಲ. ಇಟ್ ಈಸ್ ಟೋಟಲಿ ಎ ಮೆಮರಿ ಮಾಸ್ಟರಿ. ನಮ್ಮ ಮೆದುಳು ಯಾವ ರೀತಿ ನೆನ್ಪಿಟ್ಕೊಳ್ಳುತ್ತೆ ಆ ಒಂದು ವೇನ ನಿಮಗೆ ತಿಳಿಸುವಂತದ್ದು, ರೈಟ್? ಫೈನ್. ನೆಕ್ಸ್ಟ್ ನೋಡಿ, ಪ್ರೋಗ್ರಾಮ್ ಅಲ್ಲಿ ಏನೇನಿರುತ್ತೆ? ಫಸ್ಟ್ PYQ ಡಿಸ್ಕಷನ್ಸ್. ಸರ್, PYQ ಡಿಸ್ಕಷನ್ಸ್ ಅವಶ್ಯಕತೆ ಇದೆಯಾ? ಮೋರ್ ದೆನ್ 100%, ರೈಟ್? ನಾವು ಒಬ್ಬ ವ್ಯಕ್ತಿನ ಇಷ್ಟಪಡ್ತಿದೀವಿ ಅಂತಂದ್ರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅವ್ರಿಗೆ ಏನ್ ಇಷ್ಟ, ಅವರ ಫಾಲೋ ಮಾಡೋ ಮೆಥಡ್ಸ್ ಏನು, ಇವನ್ ತುಂಬಾ ಡೀಟೇಲ್ಸ್ ತಿಳ್ಕೊಳಕ್ ಹೋಗ್ತೀವಿ, ಇವನ್ ನೀವಾಗ್ಲಿ ನಾವಾಗ್ಲಿ. ಸೇಮ್ ವೇ ನೀವು ಒಂದು ಎಕ್ಸಾಮ್ ಬರೀತಿದ್ದೀರಾ ಅಂತಂದ್ರೆ ಆ ಎಕ್ಸಾಮ್ ಅಲ್ಲಿ ಕೇಳಿದಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್, ರೈಟ್? ಇದು ನಿಮಗೆ ಇನ್ ಡೀಟೇಲ್ ಡಿಸ್ಕಷನ್ಸ್ ಮಾಡ್ತೀವಿ. ಸೊ ಐ ವಿಲ್ ಶೋ ಯು. ನೀವು ಇದುವರೆಗೂ ಸೊ ಡೆಮೋ ಕೇಳ್ತಿದ್ರ PYQ ಡಿಸ್ಕಷನ್ಸ್, ಯಾ ನೀವು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ದೆ, ಅದಲ್ಲಿ 1 second. ಸೊ ಇಲ್ಲಿದೆ ನೋಡಿ, KPSC 210 marks ಹೇಗೆ ತೆಗಿಬೇಕು ಅಂತ. ಸೊ ದಿಸ್ ಇಸ್ ಇನ್ವೈಸ್ ಅಕಾಡೆಮಿ. ಸೊ ಇಲ್ಲಿ ನೀವು, ದಿಸ್ ಇಸ್ ದ ಡೆಮೋ ಆಕ್ಚುಲಿ. ಇದುವರೆಗೂ ಯಾರು ನೋಡಿಲ್ಲ ಅಂತಂದ್ರೆ, ಸೊ ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಅಂದ್ರೆ ದಿಸ್ ಇಸ್ ಹೌ ದ PYQ ಡಿಸ್ಕಷನ್ಸ್ ವಿಲ್ ಬಿ ದೇರ್. ಫಸ್ಟ್ ವಿಡಿಯೋ ಇದೆಯಲ್ಲ ಇದರಲ್ಲಿ, ಇದು ನಿಮಗೆ ಡೆಮೋ ಕ್ಲಾಸ್, PBS ಡೆಮೋ ಕ್ಲಾಸ್. ಅಂಡ್ ದಿಸ್ ಇಸ್ ಫಾರ್ ಫೌಂಡೇಶನ್ ಬ್ಯಾಚ್. ಸೊ ಯಾರು ಫೌಂಡೇಶನ್ ಜಾಯ್ನ್ ಆಗಿದ್ರಲ್ಲ, ಯು ಕ್ಯಾನ್ ವಾಚ್ ಇಟ್ ಒನ್ಸ್ ಅಗೇನ್. ಸೊ ಇದೇ ರೀತಿ ನಿಮಗೆ ಇಲ್ಲಿ ನೋಡಿ, ಹೌ ವಿ ಸ್ಕೋರ್ 210+. ಈ ಫಾರ್ಮೆಟ್ ಅಲ್ಲಿ ಯು ವಿಲ್ ಗೆಟ್ ದ ವಿಡಿಯೋ ಡಿಸ್ಕಷನ್ಸ್ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅಂತ. ಗಾಟ್ ಇಟ್? ಸೊ ನೀವು ಅದನ್ನ ಮಾಡಿದ್ರೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಕಾನ್ಸೆಪ್ಟ್ ಓದ್ಬೇಕು, ಯಾವ್ದು ಹೈ ಯೀಲ್ಡಿಂಗು, ಯಾವ್ದು ಪ್ರಿಯಾರಿಟಿ ಬೇಸಿಸ್ ಅಂತ. ಸೊ ದಿಸ್ ಈಸ್ ಆಫ್ ದ ಡಿಸ್ಕಷನ್ಸ್. ಯಾವ್ದು PYQ ಡಿಸ್ಕಷನ್ ಫಸ್ಟ್ ಒನ್. ಸೆಕೆಂಡ್ ಒನ್ ಬನ್ನಿ. ಸೆಕೆಂಡ್ ಒನ್ ಬಂದು, ಎಸ್, PBS ಮೆಮರಿ ಮಾಸ್ಟರಿ ಕ್ಲಾಸ್. ಸೊ ಐ ವಿಲ್ ಶೋ ಯು ದಟ್ ಒನ್ ಆಲ್ಸೋ. ನಿಮ್ಮ ಬ್ರೈನ್ಗೆ ಯಾವ ತರ ತುಂಬಿಸ್ಬೇಕು ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಆಗಲೇ ಅದು ಈಸಿಯಾಗಿ ಹೋಗುವಂಥದ್ದು. ಎಸ್, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಸೊ 1 second, ನೀವು ಜ್ಞಾನಮೇಧ IAS ಅಂತ ಟೈಪ್ ಮಾಡಿ. ಸೊ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಅಲ್ಲಿ ಏನ್ ಮಾಡಿ, ನಿಮಗೆ ಇಲ್ಲಿ ಬಂದಾಗ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. 1 second.
ಎಸ್, ಕೋರ್ಸಸ್. ಸೊ ಈ ಕೋರ್ಸಸ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೂ ಸಿಗುತ್ತೆ. ಮೈಕ್ ಹೋಮ್ಗೆ ಹೋಗಿ ಅಬೌಟ್ ಅಸ್ ಬಗ್ಗೆ ತಿಳ್ಕೊಳ್ಳಿ, ಫ್ಯಾಕಲ್ಟೀಸ್ ಬಗ್ಗೆ, ಕಾಂಟ್ಯಾಕ್ಟ್, ಬೈ ಬುಕ್ಸ್, ನಮ್ಮ ಕಡೆ ಮೇನ್ಸ್ ನೋಟ್ಸ್ ಅವೈಲೇಬಲ್ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿ ಥರ್ಡ್ ಒನ್, ಡೆಮೋ ಕ್ಲಾಸಸ್ ಫಾರ್ KS, ದೀಸ್ ಆರ್ ಫಾರ್ PBS ಕ್ಲಾಸಸ್. ಎಸ್ಪೆಷಲಿ ಇಲ್ಲಿ ಇದು ಫ್ರೀ, ಕಂಪ್ಲೀಟ್ಲಿ ಫ್ರೀ ಇದೆ. ಓಕೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ಮೆಮರಿ ಮಾಸ್ಟರಿ ಕ್ಲಾಸ್, ಡೆಮೋ ಕ್ಲಾಸಸ್ ಅಂಡ್ PYQ ಡಿಸ್ಕಷನ್ಸ್ ಆಗಲಿ, ನೋಟ್ಸ್, ಪ್ರಿಲಿಮ್ಸ್ ಆಗಲಿ, ಮೈನ್ಸ್ ಆಗಲಿ, ಬೋತ್ ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಗಾಟ್ ಇಟ್? ಫೈನ್. ಇದನ್ನ ನೀವು ವಾಚ್ ಮಾಡಿ. ನಾ ಪಾಯಿಂಟ್ ಏನು ಅಂತಂದ್ರೆ, ಬಿಫೋರ್ ವಾಚಿಂಗ್ ದ ಡೆಮೋ ಕ್ಲಾಸಸ್ ಪ್ಲೀಸ್ ಡೋಂಟ್ ಜಾಯಿನ್. ಗಾಟ್ ಇಟ್? ಸೊ ಇಟ್ಸ್ ಲೈಕ್ ಯು ಮಾರ್ಕೆಟ್ ಆಸ್ ಎ, ಇದನ್ನ ನೀವು ಒಂಥರ ರೆಡ್ ಸಿಂಬಲ್ ತರ ತಗೊಳ್ಳಿ, ರೈಟ್? ಡೆಮೋ ಕ್ಲಾಸಸ್ ನೋಡೇ ನೀವು ಬ್ಯಾಚಿಗೆ ಜಾಯ್ನ್ ಆಗಬೇಕಾಗಿರೋದು. ಫೈನ್. ನೆಕ್ಸ್ಟ್ ಬನ್ನಿ, ಥರ್ಡ್ ಒನ್, ಎಸ್, ಟೆಸ್ಟ್ ಸೀರೀಸ್. ಸೊ ಟೆಸ್ಟ್ ಸೀರೀಸ್ ಕೂಡ ನಾವೇನ್ ಮಾಡಿದೀವಿ ಅಂತಂದ್ರೆ, ಇಟ್ಸ್ ವೆರಿ ಏನದು ಯೂನಿಕ್ ಆಗಿ ಡಿಸೈನ್ ಮಾಡಿದ್ವಿ. ಹೇಗೆ ಅಂತಂದ್ರೆ, ನೀವು KS 2024 ಪೇಪರ್ ನೋಡಿದ್ರೆ ಅದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. 5 ಸ್ಟೇಟ್ಮೆಂಟ್, ಇವನ್ 6 ಸ್ಟೇಟ್ಮೆಂಟ್ಸ್, ರೈಟ್? ಅಂಡ್ ತುಂಬಾ ಪೇಪರ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿತ್ತು. ನಾವು 2014 ಆಗ್ಲಿ 20 ಬರ್ದಿದ್ದ KS ಪೇಪರ್ಗೂ ಇದಕ್ಕೂ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದ್ದಂಗಿತ್ತು. ಸೊ ಸೇಮ್ ಪ್ಯಾಟರ್ನ್ ಅಲ್ಲಿ ನಿಮಗೆ 24 ಪ್ಲಸ್ ನೆಕ್ಸ್ಟ್ ಏನ್ ಕೇಳಬಹುದು, ಅಪ್ಡೇಟೆಡ್ ವರ್ಷನ್, ಈ ಫಾರ್ಮೆಟ್ ಅಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟೆಸ್ಟ್ ಸೀರೀಸ್. ಅದು ಬೋತ್ ಕನ್ನಡ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಡೀಟೇಲ್ ಸಿನಾಪ್ಸಿಸ್ ಕೂಡ ಇರುತ್ತೆ. ಅಂಡ್ ಅದು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಎಸ್, ಇದರಲ್ಲಿ ನಾಟ್ ಓನ್ಲಿ ಮೆಮರಿ ಕ್ಲಾಸಸ್ ಅಷ್ಟೇ ಅಲ್ಲ, PYQ ಡಿಸ್ಕಷನ್ಸ್ ಇರುತ್ತೆ, ಮೆಮರಿ ಮಾಸ್ಟರಿ ಕ್ಲಾಸಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಇರುತ್ತೆ. ಇಟ್ಸ್ ಲೈಕ್ ಎ ಕಂಪ್ಲೀಟ್ ಪ್ಯಾಕೇಜ್. ಇಲ್ಲಿ ಇನ್ನೊಂದ್ಸರಿ ಹೇಳಿದಂಗೆ ನಿಮಗೆ ಐ ಶೋ ದಟ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಅನ್ಸುತ್ತೆ. ಒನ್ಸ್ ಅಗೇನ್, ಏನ್ ಇನ್ಕ್ಲೂಡ್ ಆಗಿರಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ಯಾಚ್ ಅಲ್ಲಿ ಏನು ಇದೆ ಅನ್ನೋದಕ್ಕಿಂತ ಏನು ಇಲ್ಲ ಅನ್ನೋದು ತಿಳ್ಕೊಬೇಕು ನೀವು. ಯಾಕಂತಂದ್ರೆ ನೀವು UPSC ವೆಟರನ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಯು ನೋ ನೀಡ್ ಎನಿ ಕ್ಲಾಸಸ್. ನೀವು ಆಲ್ರೆಡಿ ಕ್ಲಾಸಸ್ ಗೊತ್ತು, ಕಾನ್ಸೆಪ್ಟ್ಸ್ ಗೊತ್ತು. ಬಟ್ ಈಗ ಏನು ಅಂತಂದ್ರೆ ಆ ಒಂದು ಡಿಸಿಪ್ಲಿನ್ ಬೇಕಾಗಿದೆ, ರೈಟ್? ಅಂಡ್ ಆ ಒಂದು ಟೆಕ್ನಿಕ್ಸ್ ಬೇಕಾಗಿದೆ. ಆ ಟ್ರಿಕ್ಸ್ ಅಂತ ಏನ್ ಹೇಳ್ತೀವಿ ನೋಡಿ, ಆ ಸ್ಮಾರ್ಟ್ ವೇ ಅಂತ ಹೇಳ್ತೀವಲ್ಲ, ಅದು ಬೇಕಾಗಿರೋದು. ಅದಕ್ಕೆ ನಿಮ್ಗೆ ಕ್ಲಾಸಸ್ ನೋ, ರೆಗ್ಯುಲರ್ ಕ್ಲಾಸಸ್ ಇರುತ್ತಾ? ನೋ. ಟೈಮ್ ಟೇಬಲ್ ಇರುತ್ತೆ ನಿಮಗೆ, ಡೈಲಿ ಟಾರ್ಗೆಟ್ಸ್ ಇರುತ್ತೆ. ಯು ಹ್ಯಾವ್ ಟು ಫಿನಿಶ್ ದ ಟಾರ್ಗೆಟ್ಸ್, ಯು ಹ್ಯಾವ್ ಟು ವಾಚ್ ದ PBS ಕ್ಲಾಸ್. ನೆಕ್ಸ್ಟ್, ನೋಟ್ಸ್ ಇರುತ್ತಾ? ನೋ. ಯಾವುದೇ ರೀತಿಯಾದಂತಹ ನೋಟ್ಸ್ ಪ್ರೊವೈಡ್ ಮಾಡಲಾಗುವುದಿಲ್ಲ. ನಿಮ್ಮ ಓನ್ ನೋಟ್ಸೇ ಓದಿ. ಡೋಂಟ್ ಮಲ್ಟಿಪ್ಲೈ ದ ರಿಸೋರ್ಸಸ್. ಈವನ್ ನಾನು ನೋಡಿದಂತಹ ತುಂಬಾ ಟಾಪರ್ಸು ದೇ ಆಲ್ಸೋ ಡೆಡ್ ಅ ಮಿಸ್ಟೇಕ್. ತುಂಬಾ ಮಿಸ್ಟೇಕ್ ಮಾಡಿದ್ದಾರೆ. ಏನದು 4-5 ಮೆಟೀರಿಯಲ್ ರೆಫರ್ ಮಾಡೋದಾಗ್ಲಿ, ಅಂಡ್ ಕ್ವಶನ್ ಕೇಳಿದಾಗ ದೇ ಕಾಂಟ್ ಏಬಲ್ ಟು ಆನ್ಸರ್. ಸೊ ಆ ಮಿಸ್ಟೇಕ್ಸ್ ಮಾಡಬಾರ್ದು ನೀವು. ಯಾರು ವೆಟರನ್ಸ್, ದಿಸ್ ಇಸ್ ವಿಡಿಯೋ ಇಸ್ ನಾಟ್ ಫಾರ್ ಫ್ರೆಶರ್ಸ್, ಪ್ಲೀಸ್ ರಿಮೆಂಬರ್ ದಟ್. ನೆಕ್ಸ್ಟ್ ಬನ್ನಿ. ಎಸ್, ಈಗ ಬಂದೆ. ಸೊ ಸ್ಯಾಂಪಲ್ ನಾನು ಹೇಳಿದ್ನಲ್ಲ, ತುಂಬಾ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒನ್ ಮೋರ್ ಸ್ಯಾಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್, ಕರೆಕ್ಟಾ? ಇಲ್ಲಿ ನೀವು ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬಂದಾಗ ಕ್ವಶನ್ ಇವ್ರು ಒಂದ್ಸರಿ ನೆನಪಿಸೋಕೆ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ನೆನಪಾಗುತ್ತಾ ಅಂತ. ದಿಸ್ ಈಸ್ ದ PYQ ಆಫ್ KPSC ಅಂಡ್ KEA. ಲ್ಯಾಂಡ್ ಫಾರ್ಮ್ಸ್ ಮೇಲೆ ಕ್ವಶನ್ ಇಲ್ಲ ಅಂತಂದ್ರೆ ಅದು KEA KPSC ಕ್ವಶನ್ ಪೇಪರೇ ಅಲ್ಲ, ವೆದರ್ ಇಟ್ ಇಸ್ ಎ ಗ್ರೂಪ್ E ಆರ್ ಗ್ರೂಪ್ B ಎಕ್ಸಾಮ್ ಆಗಲಿ, ಅಲ್ವಾ? ಸೊ ಲ್ಯಾಂಡ್ ಫಾರ್ಮ್ಸ್ ಮೇಲೆ ಅಂತೂ 100% ಕ್ವಶನ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ರಿವರ್ ಲ್ಯಾಂಡ್ ಫಾರ್ಮ್ಸ್, ರೈಟ್? ದೆನ್ ಓಷನಿಕ್ ಲ್ಯಾಂಡ್ ಫಾರ್ಮ್ಸ್, ದೆನ್ ಡೆಸರ್ಟ್ ಲ್ಯಾಂಡ್ ಫಾರ್ಮ್ಸ್, ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್, ಈ ತರ ನೋಡ್ತಾ ಹೋಗಿದ್ದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 60-70 ಇದಾವೆ. ಸೊ ಇದು ವೆರಿ ಕನ್ಫ್ಯೂಸಿಂಗ್ ಆಲ್ಸೋ. ಸೊ ಅದಕ್ಕೆ ಏನ್ ಮಾಡಿದೀವಿ, ನಿಮಗೆ ಎಕ್ಸಾಮ್ಸ್ ಎಲ್ಲೆಲ್ಲಿ ಕ್ವಶನ್ ಕೇಳ್ತಾರಲ್ಲ ಆ ಕ್ವಶನ್ಸ್ಗೆ ವಿ ಹ್ಯಾವ್ ಆಲ್ರೆಡಿ ಮೇಡ್ ಇಟ್ ಟ್ರಿಕ್ಸ್. ಇಲ್ಲಿ ನೋಡಿ, ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ಗೆ ನಾವೇನ್ ಮಾಡಿದೀವಿ, ಸರ್ಕಾರ್. ಸೊ ಇಲ್ಲಿ ನೋಡಿ, ಸರ್ಕ್ ಮೀನ್ಸ್ C ಅಂದ್ರೆ ಸರ್ಕ್, ಫಾರ್ ಸರ್ಕ್, ದೆನ್ H, ದೆನ್ A, ಅರಿಟಿ, ದೆನ್ R, ದೆನ್ S. ನೀವು ಎಂಟೈರ್ ನ ನೆನ್ಪಿಡೋಕೋ ಅವಶ್ಯಕತೆ ಇಲ್ಲ. ಯು ಜಸ್ಟ್ ರಿಮೆಂಬರ್ ದಿಸ್ ನೆಮೋನಿಕ್. ಗಾಟ್ ಇಟ್? ಸೊ ಈ ತರ ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀವಿ. ಹೇಳಿದ್ನಲ್ಲ, H ಫಾರ್ ಹಾರ್ನ್. ಇದೇ ತರ ಐ ಆಮ್ ಗಿವಿಂಗ್ ಜಸ್ಟ್ ಸ್ಯಾಂಪಲ್. ನೀವು ನೆಕ್ಸ್ಟ್ ಟೈಮು ಈ ಟ್ರಿಕ್ಸ್ ಹಿಡಿಕೊಂಡೆ 100% ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ ಬನ್ನಿ. ಅಪ್ಪರ್ ಏಜ್, ಕೆಲವೊಂದು ಅಪ್ಪರ್ ಏಜ್, ಐ ಥಿಂಕ್ ಲೋಯರ್ ಏಜ್ ಅಂತ ಈ ತರ ಬರುತ್ತೆ ನೋಡಿ. ಅದು ಯೂತ್ಫುಲ್ ಸ್ಟೇಜ್ ಅಲ್ಲಿ, ಓಲ್ಡ್ ಏಜ್, ಯಂಗ್ ಏಜ್,
ರಿವರೈನ್ ಲ್ಯಾಂಡ್ ಫಾರ್ಮ್ಸ್ ಅಂತ ಬರುತ್ತೆ ಕಾನ್ಸೆಪ್ಟ್, ಜಿಯೋಗ್ರಫಿ ಇದೆ ಆಕ್ಚುಲಿ. ಸಿ ನಾವ್ ಹೆಂಗ್ ನೆನ್ಪಿಟ್ಟಿದೀವಿ ಅಂತಂದ್ರೆ ಯೂತ್. ಸೊ ಯೂತ್, ಸೊ ದೇ ವಿಲ್ ಮೋರ್ ಫಾಂಡ್ ಆಫ್ ಈ ರ್ಯಾಪ್ ಸಾಂಗ್ಸ್. ಈಗ ನಾನು ನೋಡಿದ್ದೆ ಅದಲ್ಲಿ ಈ ಜೆನ್ಸಿ ಅಂತ ಏನ್ ಹೇಳ್ತೀವಲ್ಲ ಅವ್ರಾಗ್ಲಿ, ಇವನ್ ನಾವು ಯೂತ್ ಆಗ್ಲಿ, ಯೂಶಲಿ ವರ್ಲ್ಡ್ ಸಾಂಗ್ಸ್ ಗಿಂತ ವಿ ಲವ್ ರ್ಯಾಪ್ ಸಾಂಗ್ಸ್. ನಾ ಅದಕ್ಕೆ ಏನ್ ಮಾಡಿದೆ, ಯೂತ್ ನ ರ್ಯಾಪ್ ಗೆ ಲಿಂಕ್ ಮಾಡಿದೀನಿ. ದಿಸ್ ಇಸ್ ಅ ಜನರಲ್ ಪರ್ಸ್ಪೆಕ್ಟಿವ್. ಇದೇನ್ ನಾನು ಹೊಸ ಬಿಲ್ಡ್ ಮಾಡ್ತಿರೋದಲ್ಲ. ದಿಸ್ ಇಸ್ ಥಿಂಗ್ಸ್ ವಿ ನೋ. ಇವನ್ ನಮ್ಮ ಪೇರೆಂಟ್ಸ್ ಬೈತಿರ್ತಾರೆ, ಆ ಸಾಂಗ್ ಏನ್ ಕೇಳ್ತೀಯೋ ಅಂತ. ರ್ಯಾಪ್ ಮೀನ್ಸ್ ರ್ಯಾಪ್ ಫಾರ್ ರ್ಯಾಪಿಡ್ಸ್, ರೈಟ್? ಸೂಪರ್, ಸ್ಪರ್. ಕ್ಯಾಪ್, ಕೆಟರಾಕ್ಟ್. ಫಾಲ್ ಮೀನ್ಸ್ ವಾಟರ್ ಫಾಲ್. ನಿಮ್ ಕ್ವಶನ್ ಏನ್ ಕೇಳ್ತಾನೆ ಹೇಳಿ? ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದ ಲ್ಯಾಂಡ್ ಫಾರ್ಮ್ಸ್ ಫಾರ್ಮ್ಡ್ ಅಟ್ ದ ಯೂತ್ ಸ್ಟೇಜ್ ಆಫ್ ದ ರಿವರ್ ಫ್ಲೋ? ದಟ್ ಇಸ್ ದ ಕ್ವಶನ್. ನಿಮಗೆ ಕೋಡ್ ಇದೆ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ನಮಗೆ ಇದು ಗೊತ್ತಿಲ್ಲ ಅಂದಾಗ ಏನ್ ಮಾಡ್ತಿದ್ವಿ? ಮಗಪ್ ಮಾಡೋದು, ಬಯಾಟ್ ಮಾಡೋದು, ಕೂತ್ಕೊಂಡು 10 ಸರಿ ಓದೋದು. ದಟ್ ಇಸ್ ಅ ಟ್ರೆಡಿಷನಲ್ ಮೆಥಡ್. ಇವನ್ ನಾನು ಸ್ಕೂಲಲ್ಲಿ ಅದೇ ತರ ಮಾಡಿದ್ದೀನಿ. ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ತುಂಬಾ ಟೈಮ್ ಬೇಕಾಗುತ್ತೆ. ನೀವು 10 ರಿಂದ 15 ಸರಿ ರಿವಿಷನ್ ಮಾಡಬೇಕಾಗುತ್ತೆ. ಬಟ್ ನೀವು ಇದರ ಟ್ರಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ ಯು ಇನ್ ಲಾಂಗರ್ ಟೈಮ್. ನೀವು ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಆ ಟ್ರಿಕ್ ನೋಡ್ಕೊಂಡ್ರೆ ಸಾಕು. ನೋಡಿ, ರ್ಯಾಪ್ ಗಾಯ್ ಕ್ಯಾಪ್ ಹಾಕೊಂಡಿದ್ದಾನೆ, ಸಾಂಗ್ ಆಡ್ಬೇಕಾರೆ ಈ ಫೆಲ್ ಡೌನ್, ಬಿದ್ದೋದ, ಸಾಂಗ್ ಮಾಡ್ತಿದ್ದಾನೆ. ಲೈಕ್ ಇಮ್ಯಾಜಿನ್ ದ ಸ್ಟೋರಿ. ಒಬ್ಬ ರ್ಯಾಪ್ ಸಿಂಗರ್ ಇದ್ದಾನೆ, ಈ ವೇರಿಂಗ್ ಕ್ಯಾಪ್. ಐ ಥಿಂಕ್ ನೀವು ನೋಡಿರ್ತೀರಾ, ತುಂಬಾ ರ್ಯಾಪರ್ಸ್ ದೇ ವಿಯರ್ ದ ಕ್ಯಾಪ್. ಅಂಡ್ ಸಾಂಗ್ ಆಡ್ಬೇಕಾದ್ರೆ ಈ ಫೆಲ್ ಡೌನ್, ಬಿದ್ದೋದ್ರು. ಇಟ್ ಇಸ್ ವೆರಿ ಈಸಿ. ಇದ್ರಲ್ಲೇನು ನಿಮ್ಗೆ ನೆನ್ಪಿಡ್ಲಿಕ್ಕೆ ಕಷ್ಟ ಅಂತೇನಿಲ್ಲ. ಸೊ ಅದರಿಂದ ನೀವು ಡಿಕೋಡ್ ಮಾಡ್ಬೇಕು ಆನ್ಸರ್ನ. ದಿಸ್ ಈಸ್ ಅವರ್ ಬ್ರೈನ್ ವರ್ಕ್ಸ್. ಇದು ನಾನು ನಿಮ್ಗೇನು ಹೊಸದು ಹೇಳ್ಕೊಡ್ತಿಲ್ಲ. ನಾನು ತುಂಬಾ ರಿಸರ್ಚ್ ಮಾಡಿದಾಗ ಐ ವರ್ಕ್ಡ್ ಆಸ್ ಎ ಮೆಮರಿ ಟ್ರೈನಿಂಗ್ ಕೋಚ್. ಈವನ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಈವನ್ 5ನೇ ಕ್ಲಾಸಿಂದ ಹಿಡಿದು ಡಿಗ್ರಿ UPSC ಹುಡುಗರು ಕೂಡ ಮಾಡಿದ್ದೀನಿ. ಎಲ್ಲವನ್ನೂ ಅಬ್ಸರ್ವ್ ಮಾಡಿದಾಗ ಐ ರೆಕಗ್ನೈಸ್ ಈವನ್ ಸೈಂಟಿಫಿಕಲಿ ಪ್ರೂವನ್ ಆ ಒಂದು ಮೆಥಡ್ ನೀವು ಯಾವ ತರ ಓದಿದ್ರೆ ನೆನ್ಪಿಡುತ್ತೆ. ನಮ್ಮ ಬ್ರೈನ್ಗೆ ಅದರದೇ ಅಂತ ಒಂದು ವೇ ಇದೆ. ಇಫ್ ಯು ಕ್ಯಾಚ್ ದಟ್ ವೇ, ಯು ಫೈಂಡ್ ದ ರೂಟ್, ಯು ಫೈಂಡ್ ದ ಗೋಲ್, ಯು ಫೈಂಡ್ ದ ಡೆಸ್ಟಿನೇಷನ್. ಆ ರೂಟ್ ನ ಕರೆಕ್ಟ್ ಆಗಿ ಹುಡುಕಿದೀನಿ ಅಂತಂದ್ರೆ ಆ ಡೆಸ್ಟಿನೇಷನ್ಗೆ ಕರೆಕ್ಟ್ ಆಗಿ ಹೋಗ್ತೀರಾ. ಸಿಂಪಲ್. ಸೊ ಇದು ನೋಡಿ, ನಿಮ್ಮ ಫ್ರೆಂಡ್ಸ್ನು ಕೇಳಿ. ಆಕ್ಚುಲಿ ತುಂಬಾ ಕಷ್ಟ ಇರುತ್ತೆ ಲ್ಯಾಂಡ್ ಫಾರ್ಮ್ಸ್ ನೆನ್ಪಿಡೋದು ಜಿಯೋಗ್ರಫಿಯಲ್ಲಿ. ದಿಸ್ ಈಸ್ ಹೌ ವಿ ಯೂಸ್ ಟು ರಿಮೆಂಬರ್. ಅದನ್ನೇ ನಿಮ್ಗೆ ಹೇಳ್ತೀವಿ. ಇಲ್ಲಿ ನೋಡಿ, ಸ್ಯಾಂಪಲ್ 2 ಬನ್ನಿ. ನೆಕ್ಸ್ಟ್ ಹಿಸ್ಟ್ರಿ ಬನ್ನಿ. ಹಿಸ್ಟ್ರಿಯಲ್ಲಿ ಇವನ್ UPSC ತಗೊಳ್ಳಿ, KPSC ತಗೊಳ್ಳಿ, ಮೌಂಟ್ ಬ್ಯಾಟನ್ ಪಾಲಿಸೀಸ್ ಕೇಳ್ತಾರೆ. ದೆನ್ ಐ ಥಿಂಕ್ ಯಾರು ಕರ್ಜನ್ ಪಾಲಿಸೀಸ್, ವೈಸ್ ರಾಯ್ಸು. ಸೊ ಇವರ ಬಗ್ಗೆ ಅವ್ರ ಪಾಲಿಸೀಸ್ ಏನು ಅಂತ ಕೇಳ್ತಾರೆ. ದಟ್ಸ್ ಇವನ್ ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಕ್ವಶನ್. ಐ ಥಿಂಕ್ ಇದು 2024, ಐ ಥಿಂಕ್ 2023 ಆಗಿರ್ಬೋದು. ಸೊ ಎಕ್ಸಾಕ್ಟ್ ಆಗಿ ನೆನಪಾಗ್ತಿಲ್ಲ. ಈಸ್ ಎಕ್ಸಾಕ್ಟ್ ಕ್ವಶನ್ ಲಿಸ್ಟ್ ಆನ್ ದ ಲಾರ್ಡ್ ಕರ್ಜನ್ ಪಾಲಿಸೀಸ್, ರೈಟ್? UPSC ಮೇನ್ಸ್ ಕ್ವಶನ್. ನಾಟ್ ಓನ್ಲಿ ಈ ಟ್ರಿಕ್ಸ್ ನಿಮಗೆ ಬರೀ ಪ್ರಿಲಿಮ್ಸೇ ಅಲ್ಲ, ಮೇನ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಹೆಂಗ್ ನೆನ್ಪಿಟ್ಟಿದೆ ಅಂತಂದ್ರೆ, ಡೋಂಟ್ ಟೇಕ್ ಮೀ ರಾಂಗ್. ಯಾಕೆ ಇದನ್ನ ರಾಂಗ್ ಆಗಿ ತಗೊಳಕ್ ಹೋಗ್ಬೇಡಿ. ಲಾರ್ಡ್ ಕರ್ಜನ್ ಯೂಶಲ್ ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ ನೋಡಿ, ಲೇಮ್ಯಾನ್ ಟರ್ಮ್ಸ್ ಅಲ್ಲಿ. ಕಪಿ ನನ್ ಮಗ, ಇವ್ನ್ ಕಪಿ ತರ ಆಡ್ತೀಯಲ್ಲ, ಚೆನ್ನಾಗಿ ಕರೆಕ್ಟ್ ಆಗಿ ಮಾತಾಡ್ಲಿ, ಕಪಿ ತರ ಆಡ್ತೀಯಲ್ಲ. ಹೆಂಗ್ ನಾವು ಆ ಒಂದು ಸ್ಲ್ಯಾಂಗ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಅದೇ ಫಾರ್ಮೆಟ್ ಅಲ್ಲಿ ಈಸ್ ಡೂಯಿಂಗ್ ಸಮ್ ಏನದು ರಿಫಾರ್ಮ್ಸ್ ಆಗ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಐ ಲಿಂಕ್ಡ್ ವಿತ್ ಕಪಿ ಆರ್ ಕೋಪಿ. ಸಿ ಅಂತಂದ್ರೆ ಸಿ ಫಾರ್ ಕಲ್ಕತ್ತಾ ಕಾರ್ಪೊರೇಷನ್ ಆಕ್ಟ್, O ಫಾರ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್, P ಫಾರ್ ಐ ಥಿಂಕ್ ನೆನಪಾಗ್ತಿಲ್ಲ, ನೋಡಿ ಹೇಳ್ತೀನಿ. ದೆನ್ ಒಂದು I ಮತ್ತೆ A. 1 ಸೆಕೆಂಡ್, ಐ ವಿಲ್ ಚೆಕ್ ಇಟ್ ಔಟ್. ಯಾ, yes. So this is my spectrum actually. ಸೊ ಸ್ಪೆಕ್ಟ್ರಮ್ ಅಲ್ಲಿ ಎಲ್ಲ ಬರೆದಿಟ್ಟಿದೀವಿ. ನಾಳೆ ಎಂಟೈರ್ ಸ್ಪೆಕ್ಟ್ರಮ್ ಕೆಲವರು ವಿಡಿಯೋದಲ್ಲೇ ಕೇಳಿದ್ರು, ಸರ್ ಎಂಟೈರ್ ಸ್ಪೆಕ್ಟ್ರಮ್ ನೀವು ಹೇಗೆ ನೆನ್ಪಿಟ್ಟಿದ್ದೀರಿ ಅಂತ. ದಿಸ್ ಇಸ್ ಹೌ ವಿ ರಿಮೆಂಬರ್ಡ್. ಸಿ ಫಾರ್ ಕಲ್ಕತ್ತಾ ಕಾರ್ಪೊರೇಷನ್ ಆಕ್ಟ್, O ಫಾರ್ ಅಫಿಷಿಯಲ್ ಸೀಕ್ರೆಟ್ಸ್, P ಮೀನ್ಸ್ ಪಾರ್ಟಿಷನ್ ಆಫ್ ಬೆಂಗಾಲ್, ದೆನ್ I ಮೀನ್ಸ್ ಇಂಡಿಯನ್ ಯೂನಿವರ್ಸಿಟೀಸ್ ಆಕ್ಟ್, ಇಂಡಿಯನ್ ಯೂನಿವರ್ಸಿಟೀಸ್ ಆಕ್ಟ್. ದೆನ್ A ಅಂತಂದ್ರೆ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆಕ್ಟ್. ದೆನ್ ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ಕಮಿಷನ್, ಅಪಾಯಿಂಟ್ಮೆಂಟ್ ಆಫ್ ಪೊಲೀಸ್ ಕಮಿಷನ್. ಮುಗೀತು. ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಕೇಳ್ತಾನೆ? ಅಪಾಯಿಂಟ್ಮೆಂಟ್ ಆಫ್ ಯೂನಿವರ್ಸಿಟಿ ಕಮಿಷನ್. ಈ ಟೈಮಲ್ಲಿ ಇದನ್ನ ಅಪಾಯಿಂಟ್ಮೆಂಟ್ ಮಾಡಿದಾಗ ಯಾರು ವೈಸರಾಯ್ ಇದ್ರು? ಡೈರೆಕ್ಟ್ ಕ್ವಶನ್.
ರೈಟ್. ಗ್ಯಾಗಿಂಗ್ ಆಕ್ಟ್ ಅಂತ ಬರುತ್ತೆ, ಪ್ರೆಸ್ ಆಕ್ಟ್ಸ್ ಬರುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಬರುತ್ತೆ. ಎಲ್ಲದಕ್ಕೂ ವಿ ಹ್ಯಾವ್ ಮೇಡ್ ಎ ನೆಮೋನಿಕ್ಸ್ ಟ್ರಿಕ್ಸ್. ದಿಸ್ ಇಸ್ ಯು ನೀಡ್ ಟು ರಿಮೆಂಬರ್. ಯಾಕಂದ್ರೆ ಲಾಜಿಕ್ ಇದ್ರೆ ನಿಮ್ಗೆ ನೆನ್ಪಿಡೋದು ಈಸಿ, ಬಟ್ ಫ್ಯಾಕ್ಟ್ಸ್ ಅಂತ ಬಂದಾಗ, ಒಂದು ನಂಬರ್ ಆಗ್ಲಿ ಒಂದು ಫ್ಯಾಕ್ಟ್ ಅಂತ ಬಂದಾಗ ನೆನ್ಪಿಡ್ಬೇಕಾಗಿರೋದು ದಿಸ್ ಇಸ್ ದ ವೇ ಆಕ್ಚುಲಿ. ರೈಟ್. ನಾ ಹೇಳಿದೀನಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ, ಆಲ್ಮೋಸ್ಟ್ 3 years ನಾನು ರಾಂಗ್ ವೇ ಅಲ್ಲಿ ಹೋಗಿ ಐ ಸಫರ್ಡ್ ಎ ಲಾಟ್. ಆ ಒಂದು ಪ್ರಿಪರೇಷನ್ ಜರ್ನಿನ ಸ್ಕಿಪ್ ಮಾಡೋಣ ಅಂತಿದ್ದೆ. ಐ ಯೂಸ್ ಟು ಥಿಂಕ್ ಲೈಕ್ ಇವನ್ ದೋ ನಾನು ಸ್ಕೂಲ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್ ಆಕ್ಚುಲಿ, ಅಂಡ್ PUC ಅಲ್ಲಿ ನಮ್ಮ ಕ್ಲಾಸ್ ಟಾಪರ್ ಅಂಡ್ ಇದೇ ತರ. ಸೊ ಬ್ಯಾಕ್ ಗ್ರೌಂಡ್ ಏನದು ಐಮ್ ಜಸ್ಟ್ ಟೆಲ್ಲಿಂಗ್ ಮೈ ಸ್ಟೋರಿ. ಹೀಗಿದ್ರು UPSC ಬಂದ್ಮೇಲೆ ಐ ಫೀಲ್ ಲೈಕ್ ಸೊ ನಾನು ಈ ಒಂದು UPSC ಜರ್ನಿಗೆ ಸೂಟಬಲ್ ಅಲ್ಲ, ನಾನು ಲಾಯಕ್ ಇಲ್ಲ ಅನ್ಸುತ್ತೆ. ಸೊ ಈ ತರ ಥಿಂಕ್ ಮಾಡ್ತಿದ್ದೆ. ದೆನ್ ಐ ರಿಸರ್ಚ್ ಆಕ್ಚುಲಿ, ಓದೋದ್ ಬಿಟ್ಟು ಐ ರಿಸರ್ಚ್ ಆನ್ ಮೈ ಬ್ರೈನ್. ನೋಡಪ್ಪ, ಈಗ ಕೆಲವ್ರು ಕೇಳಿದಾಗ ಹೇಳಿದಾರೆ, ಸೊ ತುಂಬಾ ಚೆನ್ನಾಗಿ ಹೇಳ್ತವ್ರು ಈ ತರ ಎಲ್ಲ. ಕ್ವಶನ್ ಕೇಳಿದ ತಕ್ಷಣ ದೇ ಆರ್ ಏಬಲ್ ಟು ಟೆಲ್ ಬಿಕಾಸ್ ದೇ ಹ್ಯಾವ್ ಅಪ್ಲೈಡ್ ದಿಸ್ ರೈಟ್ ವೇ ಅಪ್ರೋಚ್. ಸೊ ಕರೆಕ್ಟ್ ಅಪ್ರೋಚ್ ನ ಫಾಲೋ ಮಾಡ್ತಿದ್ದಾರೆ ಅವರು, ಅದಕ್ಕೆ ಅವ್ರಿಗೆ ನೆನಪಿದೆ. ನಮಗ್ ಗೊತ್ತಿಲ್ಲ ಅಂತಂದಾಗ ಏನಾಗುತ್ತೆ, ಯು ಫೀಲ್ ಇಟ್ ಲೈಕ್ ಡಿಫಿಕಲ್ಟ್. ಓ ಇವ್ರು ತುಂಬಾ ಜೀನಿಯಸ್ ಅಂತ ಹೇಳ್ತೀವಿ. ಎಸ್, ಈಸ್ ಅ ಜೀನಿಯಸ್. ಅಂಡ್ ನೀವು ಜೀನಿಯಸ್ ಅಲ್ಲ ಅಂತಲ್ಲ ಅರ್ಥ, ನೀವು ಕೂಡ ಜೀನಿಯಸ್ ಆಗ್ಬೋದು. ರೈಟ್. ನೀವು ಹೆಂಗೆ ಮಸಲ್ ಬಿಲ್ಡ್ ಆಗ್ಬೇಕಂತ ಹೆಂಗೆ ಟ್ರೈನ್ ಮಾಡ್ತಿರಲ್ಲ, ಅದೇ ತರ ನಮ್ಮ ಮೆದುಳು ಕೂಡ ಟ್ರೈನಿಂಗ್ ಕೊಟ್ರೆ ಇಟ್ಸ್ ಬಿಕಮ್ ಶಾರ್ಪ್. ದಿಸ್ ಇಸ್ ವಾಟ್ ಐ ವಾಂಟ್ ಟು ಕನ್ವೆ. ಅದು ನಾನು ನಾರ್ಮಲ್ ಆಗಿ ಹೇಳ್ತಿರೋದಲ್ಲ. ಈ ವಿಡಿಯೋ ನಿಮ್ಮ ಪೇರೆಂಟ್ಸ್ಗೂ ತೋರಿಸಿ. ಕೆಲವ್ರು ಕೇಳ್ತಿರ್ತಾರೆ, ಇನ್ನೂ ಓದ್ತಿದ್ಯಲ್ಲೋ, ಜಾಬ್ ತಗೋತಿಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡ್ತಿಲ್ಲ ನೀನು. ಅಂಡ್ ಅಫ್ಕೋರ್ಸ್ ಅವ್ರೊಂದು ಕ್ವಶನ್ ಮಾಡ್ಬೇಕಾರೆ ನೋಬಡಿ ವಿಲ್ ಟೆಲ್, ನೀನು ಓದಿದ್ದು ನೆನ್ಪಿದ್ಯಾ ಅಂತ ಯಾರು ಕೇಳ್ತಿಲ್ಲ, ಎಕ್ಸಾಮ್ ಕ್ಲಿಯರ್ ಆಗ್ತಿದ್ಯಾ ಇಲ್ವಾ ಅಂತ ಕೇಳ್ತಿದ್ದಾರೆ. ರೈಟ್. ನನ್ನ ಕ್ವಶನ್ ಏನು ಅಂತಂದ್ರೆ, ಮೈ ಕನ್ಸರ್ನ್ ಈಸ್, ನೀವು ಓದ್ತಿದ್ದೀರಾ ರೈಟ್ ವೇಲ್ ಓದಿ ಅಂತ ಯಾರು ಹೇಳ್ತಿಲ್ಲ. ಈವನ್ ನಮ್ಮ ಟೀಚರ್ಸ್ ಆಗ್ಲಿ, ಈ ಫೀಲ್ಡ್ ಅಲ್ಲಿ ನಾನು ಕೋಚಿಂಗ್ ತಗೋಬೇಕಾರೆ ನೋಬಡಿ ಯೂಸ್ ಟು ಟೆಲ್ ದಟ್, ಸರ್ ಇದು ನೆನ್ಪಿಡ್ತಿಲ್ಲ ಅಂತಂದ್ರೆ ಈಸ್ ಟೆಲಿಂಗ್ 4 ಸರಿ ರಿವಿಷನ್ ಮಾಡು. ಓನ್ಲಿ ವೇ ಈಸ್ ರಿವಿಷನ್. ದಟ್ಸ್ ವಾಟ್ ದ ಟೀಚರ್ಸ್ ಟೋಲ್ಡ್ ಮಿ, ದ ಟ್ರೆಡಿಷನಲ್ ಟೀಚರ್ಸ್. ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ, ಬಿಕಾಸ್ ದೇ ಆಲ್ಸೋ ಡೋಂಟ್ ನೋ. ಮೆನಿ ಆಫ್ ದ ಟೀಚರ್ಸ್ ಆಲ್ಸೋ ಡೋಂಟ್ ನೋ. ಅವ್ರು ತಪ್ಪು ಅಂತ ನಾ ಹೇಳ್ತಿಲ್ಲ, ಬಟ್ ನೀವು ಈಗ ಟೈಮ್ ಬಂದಿದೆ, ಯು ಹ್ಯಾವ್ ಟು ಲರ್ನ್ ದಿಸ್ ನ್ಯೂ ಟೆಕ್ನಿಕ್. ನೀವು ಹಳೆ ಮೆಥಡ್ ಫಾಲೋ ಮಾಡ್ತಿದ್ರೆ ನಿಮಗೆ ರಿಸಲ್ಟ್ಸ್ ಕೂಡ ಹಳೆ ತರ ಸಿಗ್ತವೆ. ನೀವು ಯಾವಾಗ ಹೊಸ ಮೆಥಡ್ಸ್ ಹೊಸದನ್ನ ಅಡಾಪ್ಟ್ ಮಾಡ್ಕೋತಿರಲ್ವಾ, ನಿಮ್ಮ ಒಂದು ವೇ ಕೂಡ ಚೇಂಜ್ ಆಗುತ್ತೆ, ರಿಸಲ್ಟ್ಸ್ ಕೂಡ ಚೇಂಜ್ ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ. ಅರ್ಥ ಆಯ್ತಲ್ಲ? ಸೊ ಸಿಂಪಲ್ ಹಿಸ್ಟ್ರಿ. ಸೊ ನಾಟ್ ಓನ್ಲಿ ಕರ್ಜನ್, ವಿ ಹ್ಯಾವ್ ಮೇಡ್ ಫಾರ್ ಐ ಥಿಂಕ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಹಿಸ್ಟ್ರಿಯಲ್ಲಿ, ಎಲ್ಲ ಟಾಪಿಕ್ಸ್ಗೂ ಮಾಡಿದೀವಿ. ಯು ಟೆಲ್ ರಾಜಾರಾಮ್ ಮೋಹನ್ ರಾಯ್ ಅವ್ರದ ಬುಕ್ಸ್ ಯಾವ್ದು ಹೇಳಿ ಅಂತಂದ್ರೆ ಈಗಲೂ ಹೇಳ್ತೀವಿ. ದಟ್ ಇಸ್ ಹೌ ವಿ ಹ್ಯಾವ್ ಪ್ರಿಪೇರ್ಡ್ ಆಕ್ಚುಲಿ. ವಿ ಹ್ಯಾಡ್ ಪ್ರಿಪೇರ್ಡ್. ನಾವು ಈ ತರ ಪ್ರಿಪೇರ್ ಆಗಿದ್ದೀವಿ. ಸೇಮ್ ಥಿಂಗ್ಸ್ ವಿ ವಿಲ್ ಡೆಲಿವರ್ ಫಾರ್ ಯು. ಓಕೆ. ಸೊ ನಾ ಇನ್ನೊಂದ್ಸರಿ ಹೇಳ್ದಂಗೆ ಡೆಮೋ ಕ್ಲಾಸಸ್ ನ ನೋಡಿ. ನೆಕ್ಸ್ಟ್ ಬನ್ನಿ. ಪಾಲಿಟಿ ಕೇಳಿದ್ರೆ ಸರ್ ಓನ್ಲಿ ಜಿಯೋಗ್ರಫಿ ಆಯ್ತು, ಹಿಸ್ಟ್ರಿ ಆಯ್ತು, ಪಾಲಿಟಿ ಬನ್ನಿ. ಫೆಡರಲ್ ಫೀಚರ್ಸ್ಗೆ ಐ ಥಿಂಕ್ ನೀವೆಲ್ಲ ನೋಡಿದ್ರೆ, ವಿಡಿಯೋ ನೋಡಿದ್ರೆ ನೀವೇ ಹೇಳ್ತೀರಾ. ಸೂರಿ ರೈಡ್ಸ್ ಬೈಕ್ ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್. ಸಿಂಪಲ್. ಸೂರ್ಯ ಇದ್ದಾನೆ, ಈಸ್ ರೈಡಿಂಗ್ ದ ಬೈಕ್ ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್. ಅವನೇ ಇಂಡಿಪೆಂಡೆಂಟ್ ಆಗಿದ್ದಾನೆ. ಸಿಂಪಲ್. ಆ ಕೋಡ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ. ಸೊ ಒಂದ್ಸರಿ ಚೆಕ್ ಮಾಡಿ ಕೋಡ್. ವೆರಿ ಸಿಂಪಲ್ ಇದೆ. ಇವನ್ ನೀವು UPSC ಫೀಲ್ಡ್ ಇಲ್ಲ ಅಂತಂದ್ರೂ ಕೂಡ ಯು ಕ್ಯಾನ್ ಏಬಲ್ ಟು ರಿಮೆಂಬರ್ ದಟ್ ಎಂಟೈರ್ ಫೀಚರ್ಸ್. ಕೇಳ್ತಾನೆ ಫೆಡರಲ್ ಫೀಚರ್ಸ್ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಂತ. ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ಫೆಡರಲ್ ಫೀಚರ್ಸ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ನಾಟ್ ಫೆಡರಲ್ ಫೀಚರ್ಸ್. ಎಕ್ಸಾಕ್ಟ್ UPSC ಅಂಡ್ KPSC ಕ್ವಶನ್ಸ್. ಇದು ನಾನು ಯಾವ್ದು ಹುಟ್ಕೊಂಡು ಹೇಳ್ತಿರೋದಲ್ಲ, ಎಕ್ಸಾಕ್ಟ್ ಕ್ವಶನ್ಸ್ ನಿಮ್ಗೆ ಹೇಳ್ತಿರೋದು. ನೆಕ್ಸ್ಟ್ ಬನ್ನಿ. Sources borrowed from South African Constitution. So there is a concept called borrowed constitution. ನಾವು ಹೇಳ್ತೀವಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ತುಂಬಾ ಕಡೆಯಿಂದ ಎರವಲು ಪಡೆದಿದೀವಿ. ಅಂದ್ರೆ ಈ ಕೆಲವೊಂದು ಫೀಚರ್ಸ್ ಇಲ್ಲಿಂದ ತಗೊಂಡಿದೀವಿ. ಲೈಕ್ ಪಾರ್ಲಿಮೆಂಟರಿ ಫೀಚರ್ಸ್ ಇಂಗ್ಲೆಂಡ್ ಇಂದ ತಗೊಂಡಿದೀವಿ. ರೈಟ್. ಸೆಂಟ್ರಲ್ ಪ್ರಾವಿಷನ್ಸ್ ಅಂತ ಹೇಳ್ತೀವಿ. ಸೆಂಟರ್ಗೆ ಸ್ವಲ್ಪ ಎಕ್ಸ್ಟ್ರಾ ಪವರ್ ಕೊಡುವಂತ ಪ್ರಾವಿಷನ್ಸ್ ನೆಲ್ಲ ಕೆನಡಾ ಇಂದ ತಗೊಂಡಿದೀವಿ. ಅದೇ ರೀತಿ ಸೌತ್ ಆಫ್ರಿಕಾದಿಂದ ಏನೇನ್ ತಗೊಂಡಿದೀವಿ ಅಂತ ಎಲ್ಲದಕ್ಕೂ ಟ್ರಿಕ್ಸ್ ಹೇಳ್ತೀನಿ ನಾನು ಕ್ಲಾಸಲ್ಲಿ. ಬಟ್ ಇಲ್ಲಿ ಜಸ್ಟ್ ಐಮ್ ಗಿವಿಂಗ್ ಅ ಗ್ಲಿಮ್ಸ್. ಈ ಸೌತ್ ಆಫ್ರಿಕಾ ಅಂತ ನಿಮ್ಗೆ ಯಾವ ಪರ್ಸನ್ ನೆನಪಾಗ್ತಾರೆ ಹೇಳಿ ನೋಡೋಣ. ಇಫ್ ಯು ರೆಡ್ ಬೇಸಿಕ್ಸ್, ಐ ಥಿಂಕ್ ನೀವು ಹಿಸ್ಟ್ರಿ ಓದಿದೀರ ಅಂತಂದ್ರೆ ಇದು ಫಾರ್ ವೆಟರನ್ಸ್ ಅಲ್ವಾ. ಅಂದ್ರೆ ನೀವು ಆಲ್ರೆಡಿ ಕ್ಲಾಸಸ್ ಎಲ್ಲ ಮಾಡಿದೀರಾ, ನಿಮ್ಗೆ ಆ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಸೌತ್ ಆಫ್ರಿಕಾ ಅಂತ ಬಂದ್ರೆ ನಮ್ಗೆ ನೆನಪಾಗೋದು ನೆಲ್ಸನ್ ಮಂಡೇಲಾ. ಕರೆಕ್ಟಾ? ಸೊ ದೀಸ್ ಆರ್ ವೆರಿ ನೋನ್ ಫಿಗರ್. ನಮಗೆ ಈಗ ಗಾಂಧೀಜಿ ಹೇಗೋ ಸೌತ್ ಆಫ್ರಿಕಾಗೆ ನೆಲ್ಸನ್ ಮಂಡೇಲಾ ಹಾಗೆ. ರೈಟ್. ಅವ್ರೇನ್ ಮಾಡಿದ್ರು, ದೊಡ್ಡ ಅಮೆಂಡ್ಮೆಂಟೇ ತಂದ್ರು, ಒಂದು ಬಿಗ್ ಚೇಂಜ್ ತಂದ್ರು. ದಟ್ ಮೀನ್ಸ್ ಅಮೆಂಡ್ಮೆಂಟೇ ತಂದ್ರು ಎಂಟೈರ್ ಸೌತ್ ಆಫ್ರಿಕಾಗೆ. ಸೆಕೆಂಡ್ ಒನ್, ಇವ್ರನ್ನೊಂಥರ ಜನ ರಾಜರ ತರ ಟ್ರೀಟ್ ಮಾಡ್ತಾರೆ. ಸಿಂಪಲ್.
ಒಂದು ಅಮೆಂಡ್ಮೆಂಟ್. ಅವರು ತುಂಬಾ ಏನದು ಆಲ್ಮೋಸ್ಟ್ ಅವ್ರ ಎಂಟೈರ್ ಲೈಫ್ನೇ ಜೈಲಲ್ಲಿ ಕಳೆದ್ರೆ ಅವರು. ಈಸ್ ಎ ಸಚ್ ಎ ಏನದು ಮೋಟಿವೇಶನ್ ಯು ಕ್ಯಾನ್ ಸೇ, ತುಂಬಾ ಫೇಮಸ್ ಪರ್ಸನ್ ಅಂತ ಹೇಳ್ತೀವಲ್ಲ, ಅದೇ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ಹ್ಯಾಸ್ ಸೀನ್ ದ ಸ್ಟ್ರಗಲ್ಸ್, ಎಂಟೈರ್ ಲೈಫ್ ನ ಜೈಲಲ್ಲಿ ಕಲ್ತಿದ್ದಾರೆ ಅವರು. ಏನಕ್ಕೆ? ಒಂದು ಸೌತ್ ಆಫ್ರಿಕನ್ ಒಂದು ಜನರಿಗೆ ಅಲ್ಲಿದ್ದಂತಹ ಬ್ಲಾಕ್ ಪೀಪಲ್ ಅಂತೀವಿ, ಅಪಾರ್ಥೈಡ್ ಸಿಸ್ಟಮ್ ನ ತೆಗೀಲಿಕ್ಕೆ ಈ ಸ್ಟ್ರಗಲ್ಡ್ ಎ ಲಾಟ್. ನಮ್ಮ ಗಾಂಧಿ ಹೇಗೆ ಫ್ರೀಡಮ್ಗೋಸ್ಕರ ಹೋರಾಡಿದ್ರು ಅಂಡ್ ನಮ್ಮ ಅದರ್ ಫ್ರೀಡಮ್ ಫೈಟರ್ಸ್ ಯಾವ ತರ ಹೋರಾಡಿದ್ರು ಅದೇ ತರ ಅಲ್ಲಿ ಮಾಡಿದ್ರು. ಸೊ ಹಿ ಬ್ರಾಟ್ ಚೇಂಜಸ್, ಅಮೆಂಡ್ಮೆಂಟ್ ಅಂದ್ರು. ಅಂಡ್ ಅಲ್ಲಿ ಜನ ಇವ್ರನ್ನ ರಾಜರ ತರ ನೋಡ್ತಾರೆ, ರಾಜ ರಾಜ್ಯ. ಸೊ ರಾಜ್ಯ ಮೀನ್ಸ್ ರಾಜ್ಯಸಭಾ ಮೆಂಬರ್ಸ್ ನ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತೀವಿ, ಹೇಗೆ ಎಲೆಕ್ಟ್ ಮಾಡ್ತೀವಿ ಅನ್ನೋ ಪ್ರೊಸೀಜರ್. ನೆಕ್ಸ್ಟ್ ಟೈಮ್ ನಿಮಗೆ ಕ್ವಶನ್ ಅಲ್ಲಿ ಅಮೆಂಡ್ಮೆಂಟ್ ಎಲ್ಲಿಂದ ಬಂದಿದ್ದು ಅಂದ್ರೆ ಹೇಳ್ಬೇಕು ನೀವು. ಸೌತ್ ಆಫ್ರಿಕಾ ಅವರು ರಾಜ ಆಗ್ಬಿಟ್ರು ಮೀನ್ಸ್ ರಾಜ್ಯಸಭಾ ಮೆಂಬರ್ಸ್ ಆಯ್ತಲ್ಲ. ಈಗ ನಿಮ್ಗೆ ಕೇಳಿದ್ರು ನೀವು ಹೇಳ್ತೀರಾ ಆಕ್ಚುಲಿ. ಕ್ವಶನ್ ಯುವರ್ಸ್, ಜಸ್ಟ್ ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ, ಯು ಕ್ಯಾನ್ ಥಿಂಕ್ ಒನ್ಸ್, ನಾ ಹೇಳಿದ ಕೋರ್ಸ್ ಎಲ್ಲ ನಿಮ್ಗೆ ವರ್ಕ್ ಆಗ್ತಿದೆಯಾ ಅಂತ. ಡೆಫಿನೆಟ್ಲಿ ದಿಸ್ ವರ್ಕ್ಸ್ ಫಾರ್ ಮೆನಿ ಆಫ್ us. ನೀವು ಒಂದ್ಸರಿ ಡೆಮೋ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬನ್ನಿ, ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಂತ ಬಂದಾಗ ನೋಡಿ, ಸೊ ದೇರ್ ಆರ್ ಮೆನಿ ಕಾನ್ಸೆಪ್ಟ್ಸ್, ತುಂಬಾ ಕಾನ್ಸೆಪ್ಟ್ಸ್ ಇದೆ. ಐ ಜಸ್ಟ್ ವಾಂಟ್ ಟು ಟೇಕಿಂಗ್ 1 or 2. ಸೊ ಮನಿ ಸಪ್ಲೈ ಅಂತ ಕಾನ್ಸೆಪ್ಟ್ ಬರುತ್ತೆ, ಮನಿ ಮಲ್ಟಿಪ್ಲೈಯರ್. UPSC ಆಗಲಿ KPSC ಆಗಲಿ ಕ್ವಶನ್ಸ್ ಅಂತೂ ಬರ್ತಾನೆ ಇರ್ತಿದೆ, ಇವನ್ ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ. ಇಟ್ ಇಸ್ ಎ PBS, ಪ್ರಿಯಾರಿಟಿ ಬೇಸಿಸ್ ಸ್ಟಡಿ ಅಂತ ಹೇಳಿದ್ನಲ್ಲ ನಾನು, ಅದರಲ್ಲಿ ಇಟ್ಸ್ ಅ ಪ್ರಿಯಾರಿಟಿ, ವೆರಿ ಹೈ ಪ್ರಿಯಾರಿಟಿ, ಮನಿ ಸಪ್ಲೈ ಕಾನ್ಸೆಪ್ಟ್ ಕೇಳ್ತಾನೆ. M0 ಅಂದ್ರೆ ಏನು, M1 ಅಂದ್ರೆ ಏನು, M2 ಅಂದ್ರೆ ಏನು, M3 ಅಂದ್ರೆ ಏನು, M4 ಅಂದ್ರೆ ಏನು, ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಇಟ್ಸ್ ಅ ವೆರಿ ಯೂನಿಕ್ ಕ್ವಶನ್ ಅಂಡ್ ವೆರಿ ಪೆಕ್ಯುಲಿಯರ್ ಕ್ವಶನ್ ಇನ್ PYQs. ಸೊ ನಾ ಹೇಗ್ ನೆನ್ಪಿಟ್ಟಿದೆ ಹೇಳ್ತೀನಿ ನೋಡಿ. M2 ಅಂತ ಇದೆ, ನೀವು 2 ನ ರಿವರ್ಸ್ ಬರೀರಿ, ಎಸ್ ತರ ಕಾಣುತ್ತೆ, ದಟ್ ಮೀನ್ಸ್ ಸೇವಿಂಗ್ಸ್. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಂತ ಬಂದ್ರೆ ದಟ್ ಇಸ್ ಬಿಲಾಂಗ್ಸ್ ಟು M2. ನಿಮಗೆ ಕ್ವಶನ್ ಕೇಳೋದು ಕೂಡ ಅಲ್ಲೇ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಈಗ ನೀವು ಇದನ್ನ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡಿ ಅಂತಂದ್ರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಓಪನ್ ಮಾಡಿ, ನಿಮ್ಮ ಟೆಸ್ಟ್ ಸೀರೀಸ್ ಕ್ವಶನ್ಸ್ ಓಪನ್ ಮಾಡಿ. ಏನ್ ಹೇಳ್ತಾರೆ ಅಂತಂದ್ರೆ M2 ಅಂತ ಕೊಟ್ಬಿಟ್ಟು, ಇಲ್ಲ M3 ಕೊಟ್ಬಿಟ್ಟು ಸೇವಿಂಗ್ಸ್, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಂತ ಕೊಟ್ಟಿರ್ತಾನೆ ಆಪ್ಷನ್ ಅಲ್ಲಿ. ಏನಕ್ಕೆ? ಆ ಒಂದು ಕ್ವಶನ್ ನ ರಾಂಗ್ ಮಾಡ್ಲಿಕ್ಕೆ, ಆಪ್ಷನ್ಸ್ ನ ರಾಂಗ್ ಮಾಡ್ಲಿಕ್ಕೆ. ಇಫ್ ಯು ರೆಕಗ್ನೈಸ್ ದಟ್, ಯು ವಿಲ್ ಗೆಟ್ ದ ಆನ್ಸರ್. ಇದು ಹೇಗೆ ಅಂತಂದ್ರೆ, ಹೆಡ್ ಟು ಟೈಲ್ ಇದೆ. ಒಂದು ನಾಣ್ಯ ಅಂತ ಬಂದಾಗ ಹೆಡ್ ಟು ಟೈಲ್ ಇರುತ್ತೆ. ಹೆಡ್ ಬಿದ್ದಿದೆ ಅಂತಂದ್ರೆ ಏನ್ ಅರ್ಥ ಹೇಳಿ? ಟೈಲ್ ಬಿದ್ದಿಲ್ಲ ಅಂತ. ವೆರಿ ಸಿಂಪಲ್, ರೈಟ್? ಟೈಲ್ ಬಿದ್ದಿದೆ ಅಂತಂದ್ರೆ ಹೆಡ್ ಬಿದ್ದಿಲ್ಲ ಅಂತ ಅರ್ಥ. ಇದು ಬರ್ತಿದೆ ಅಂತಂದ್ರೆ ಇದು ಬಂದಿಲ್ಲ, ಇದು ಬಂದಿದೆ ಅಂದ್ರೆ ಇದು ಬಂದಿದೆ. ಸೊ ಈ ಲಾಜಿಕ್ ನಿಮ್ಗೆ ಗೊತ್ತಲ್ಲ, ಅದೇ ತರ ಇಲ್ಲಿ ಸೇವಿಂಗ್ಸ್ ಅಕೌಂಟ್ M3 ಅಲ್ಲಿ ಕೊಟ್ಟಿದ್ದಾನ, ರಾಂಗ್. ಇಟ್ ಈಸ್ ಬಿಲಾಂಗ್ ಟು M2. ನಾನು ಜಸ್ಟ್ ಇದು ನೋಡಿ, ಇದು ಈಸಿ. ನೀವು M2 ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಅದು. ಇದು ನೀವು ಬುಕ್ ಅಲ್ಲಿ ಬರ್ದಿಟ್ಕೊಂಡ್ರೆ ಇದನ್ನ ಓದ್ಬೇಕಾಗಿಲ್ಲ. ಯು ಜಸ್ಟ್ ಸಿ ದಿಸ್ ಒನ್, ದಟ್ಸ್ ಮೋರ್ ದೆನ್ ಎನಫ್. ಅದೇ ತರ M3 ಅಂತ ನೋಡಿ, ಎಲ್ಲ ಇರುತ್ತೆ. ಸಿ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್ ಈಸ್ ಸೇಮ್. ನಿಮಗೆ ಆ ಡಿಫ್ರೆನ್ಸ್ ಬರೋದು ಇಲ್ಲಿ ಮಾತ್ರ. ಸಿ 3 ನ ನಾವು ಯಾವ ತರ ಬರೀತೀವಿ ಇಂಗ್ಲಿಷ್ ಅಲ್ಲಿ? ಒನ್ಸ್ ಅಗೇನ್, ಸೊ M3 ಕರೆಕ್ಟಾ? ಸೊ 3 THREE 3. T means time deposits. ನೀವು M3 ಅಂತಂದ್ರೆ ಟೈಮ್ ಡೆಪಾಸಿಟ್ಸ್. T ಫಾರ್ ಟಿ, 3 ಯಲ್ಲೂ ಟಿ ಇದೆ, T ಯಲ್ಲೂ ಟಿ. ದಿಸ್ ಈಸ್ ಐ ಯೂಸ್ ಟು ರಿಮೆಂಬರ್. ನೀವು ಬೇಕಾದ್ರೆ ಇದನ್ನೇ ಇನ್ನೊಂದ್ಸರಿ ನಿಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ಅಪ್ಲೈ ಮಾಡಿ, ಡೆಫಿನೆಟ್ಲಿ 100% ವರ್ಕ್ ಆಗುತ್ತೆ. T ಫಾರ್ ಟಿ. ಅಂಡ್ ಹೇಳ್ತಾರಲ್ಲ, ಓದ್ಬೇಕಾದ್ರೆ ನಗ್ನಗ್ತಾ ಕಲಿಬೇಕು, ಆವಾಗ ಚೆನ್ನಾಗಿ ನೆನಪಿರುತ್ತೆ. ಆಗ ನಾವು 100% ಕಲಿತೀವಿ. ಟೆನ್ಷನ್ಸ್ ಅಲ್ಲಿ ಓದಬಾರ್ದು. ಅಂಡ್ ಯಾವುದೇ ನೀವು ಮೈಂಡ್ ಅಲ್ಲಿ ಟೆನ್ಷನ್ ಇಟ್ಕೋದಿರಾ, ಯಾವುದೇ ಬ್ಯಾಕ್ಲಾಗ್ ಇಟ್ಕೋದಿರಾ ಓದ್ಬೇಕು. 100% ಫೋಕಸ್ ಇರಬೇಕು ಅಂತ ಇದೆಲ್ಲ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ಮಾಡೋದು? ನೋ ಬಟ್ ಇಸ್ ಟೆಲ್ಲಿಂಗ್. ನನಗೂ ಹೇಳಿಲ್ಲ, ಈಗ ನಾ ಹೇಳ್ತಿದ್ದೀನಿ. ದಿಸ್ ಇಸ್ ಹೌ ಯು ಕ್ಯಾನ್ ಡೂ. ನೀವೇನ್ ಮಾಡ್ಬೇಕಂದ್ರೆ ಓದ್ಬೇಕಾದ್ರೆ 100% ಕೊಡೋದು ಯಾವಾಗ ಅಂದ್ರೆ ಈ ತರ ನೀವು ಯೂನಿಕ್ ಆಗಿ ಯೋಚನೆ ಮಾಡಿದಾಗ. ಇಲ್ಲಿ ಪ್ಯಾಟರ್ನ್ ಏನು ಅಂತಂದ್ರೆ, you are making unfamiliar concepts into familiar concepts. That's what we are doing here. ಅಲ್ವಾ? ಕಾನ್ಸೆಪ್ಟ್ಸ್ ಇರುವಂತದ್ದು ಅನ್ಫೆಮಿಲಿಯರ್, ಇವೆಲ್ಲ ಅನ್ಫೆಮಿಲಿಯರ್. M1 M2 M3 ಅನ್ನೋದೆಲ್ಲ ಕರೆಕ್ಟಾ?
ವಿ ಆರ್ ಮೇಕಿಂಗ್ ಇಟ್ ಟು ಫೆಮಿಲಿಯರ್. ಟಿ ಅನ್ನೋದು ಗೊತ್ತಿಲ್ವಾ ನಮ್ಗೆ ABCD ಅಲ್ಲಿ? ಈ ಟಿ ಗೊತ್ತಿಲ್ವಾ? ಈ 3 ಗೊತ್ತಿಲ್ವಾ? ಇಲ್ಲಿ M2 ಅನ್ನೋದು 2 ನಮಗ್ ಗೊತ್ತಿಲ್ವಾ? ಎಸ್ ಗೊತ್ತಿಲ್ವಾ? ಸಿಂಪಲ್. ಯು ನೀಡ್ ಟು ಮೇಕ್ ಥಿಂಗ್ಸ್ ಅನ್ಫೆಮಿಲಿಯರ್ ಟು ಫೆಮಿಲಿಯರ್, ರೈಟ್? ಅಂದ್ರೆ ನಿಮ್ಗೆ ಹಳೆ ಫ್ರೆಂಡು ಹೊಸ ಫ್ರೆಂಡು. ಹಳೆ ಫ್ರೆಂಡು ನೀವು ಯಾವಾಗ ನೋಡ್ಲಿ, ಒಂದ್ 20 ವರ್ಷ ಆದ್ರೂ ನೋಡಿದ್ರು ಕೂಡ ನೆನಪಿರ್ತಾರೆ, ರೈಟ್? ಯಾಕೆಂತಂದ್ರೆ ನಮ್ಮ ಬ್ರೈನ್ ಹಾಗೆ, ಯಾವಾಗ ಹಳೆ ಫ್ರೆಂಡ್ಸ್ ಗೊತ್ತಿರೋದನ್ನ ಈಸಿಯಾಗಿ ನೆನ್ಪಿಡುತ್ತೆ. ಸಪೋಸ್ ನಾವ್ ಯಾವ್ದು ನಾಳೆ ಒಂದು ಮೀಟಿಂಗ್ ಹೋಗ್ತಾರೆ, ಯಾರೋ ಒಬ್ಬ ಪರ್ಸನ್ ಹ್ಯಾಂಡ್ ಶೇಕ್ ಮಾಡ್ತಾರೆ, ಹೋಗ್ತಾರೆ, ಅವ್ರನ್ನ ನೀವು ನೆನ್ಪಿಡೋದು ತುಂಬಾ ಕಷ್ಟ. ತುಂಬಾ ಕಷ್ಟ ಅನ್ನೋದಕ್ಕಿಂತ ದಟ್ಸ್ ಅವ್ ಬ್ರೈನ್ ವರ್ಕ್ಸ್ ಅಷ್ಟೇ. ನಾನು ಇದೇನು ಹೊಸದು ಹೇಳ್ತಿಲ್ಲ ನಿಮ್ಗೆ. ನಮ್ಮ ಮೆದುಳು ಯಾವ ತರ ಫಂಕ್ಷನ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದಷ್ಟೇ. ಗಾಟ್ ಇಟ್? ಫೈನ್. ನೆಕ್ಸ್ಟ್ ಬನ್ನಿ. ಎಸ್ ಸರ್, ಎಲ್ಲ ಆಯ್ತು, ಹಿಸ್ಟ್ರಿ ಆಯ್ತು, ಜಿಯೋಗ್ರಫಿ ಆಯ್ತು, ಪಾಲಿಟಿ ಆಯ್ತು. IR ಬನ್ನಿ. G7 countries everyone knows. Then Persian Gulf. ಸೊ ಇದನ್ನ ಈ ತರ ಮಾಡಿದ್ದೆ ನೋಡಿ. ಸೊ ನೀವು ಜಸ್ಟ್ ಒಂದ್ಸರಿ ಪರ್ಷಿಯನ್ ಗಲ್ಫ್ ಕಂಟ್ರೀಸ್ ಕೋರ್ಸ್ ತುಂಬಾ ನ್ಯೂಸ್ ಅಲ್ಲಿ ಇದೆ. ಯು ಜಸ್ಟ್ ರಿಮೆಂಬರ್ ಒನ್ಸ್. ಜಸ್ಟ್ ವಿಡಿಯೋ ಪಾಸ್ ಮಾಡಿ ಟ್ರೈ ಟು ರಿಮೆಂಬರ್. ಒಂದ್ಸರಿ ರಿಮೆಂಬರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಪರ್ಷಿಯನ್ ಗಲ್ಫ್ ಕಂಟ್ರೀಸ್ ಅಂತ ಮೇ ಬಿ ಒಂದ್ 2-3 ಹೇಳ್ತೀರಾ, ಅದರಲ್ಲೂ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಈ ಟರ್ಕಿ ಕಂಟ್ರೀಸ್ ಅಂತ ಬಂದಾಗ ನೇಮ್ ವೆರಿ ಫೆಮಿಲಿಯರ್ ಇರುತ್ತೆ, ಅಂದ್ರೆ ನೋಡಿದಾಗ ಇದು ಸೇಮ್ ಇದು ಸೇಮ್, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ರೈಟ್? ಅದಕ್ಕೆ ಈ ಟೆಕ್ನಿಕ್ ನೋಡಿ. ಇಲ್ಲಿ ಪರ್ಷಿಯನ್ ಗಲ್ಫ್ ಅಲ್ಲಿ ಏನಿದೆ? PG. ಸೊ ತುಂಬಾ ಜನ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಇಲ್ಲಿ ಚಂದ್ರಲೇಔಟ್ಗೆ ಬಂದು PG ಅಲ್ಲಿ ಓದ್ಕೊಂಡು ಸರ್ವೈವ್ ಆಗ್ತಿರುವಂತವ್ರು. ಸೊ ನಾವೇನ್ ಮಾಡಿದ್ವಿ, ಪರ್ಷಿಯನ್ ಗಲ್ಫ್ ಅಲ್ಲಿ PG ಮಾಡಿ ಅದಕ್ಕೆ ಲಿಂಕ್ ಮಾಡಿದ್ವಿ. ಬನ್ನಿ ಯಾವ ತರ ಅಂತಂದ್ರೆ, ಎಸ್ ಒಂದು PG ಇದೆ, ಅದರಲ್ಲಿ ರ್ಯಾಕ್ಸ್ ಇದಾವೆ. ರ್ಯಾಕ್ಸ್ ಅಂಡರ್ ಅಲ್ಲಿ ಬುಕ್ಸ್ ಇದೆ. ಎಲ್ರು ರನ್ ಮಾಡ್ಕೊಂಡು ಹೋಗಿ ಕ್ಯೂ ಅಲ್ಲಿ ನಿಂತ್ಕೋತಿದ್ದಾರೆ. ನೀವು ಒಂದು PG ಅಲ್ಲಿ ಇದೀರ ಅಂದ್ರೆ ಎಸ್ ಊಟಕ್ಕೆ ಕ್ಯೂ ಅಲ್ಲಿ ನಿಲ್ತೀರಾ. ಇವನ್ ಸ್ಕೂಲ್ಸ್ ಅಲ್ಲಿ ಆಗ್ಲಿ ಯಾವ್ದೋ ಒಂದು PG ಅಲ್ಲಿ ಊಟ ಆಗ್ಲಿ, ಒಂದು ಚಿಕನ್ ಬರ್ತಿದೆ ಇಲ್ಲ ಒಂದು ಸ್ಪೆಷಲ್ ಮಾಡಿದೆ ಅಂದ್ರೆ ತುಂಬಾ ರನ್ ಮಾಡ್ಕೊಂಡು ಹೋಗ್ತೀವಿ, ಸಿಗುತ್ತೋ ಇಲ್ಲೋ ಅಂತ. ರ್ಯಾಕ್ಸ್ ಇರ್ತವೆ, ಬುಕ್ಸ್ ಇರ್ತವೆ. ಈಗ ಬನ್ನಿ, ಆರ್ ರ್ಯಾಕ್ಸ್ ಫಾರ್ ಇರಾಕ್. ದೆನ್ UAE. ಬುಕ್ಸ್ B ಫಾರ್ ಬೆಹ್ರೈನ್, O ಫಾರ್ ಒಮನ್, K ಫಾರ್ ಕುವೈತ್. ಸೊ ಬುಕ್ ಇಟ್ಕೊಂಡು ಬರ್ದ್ಕೊಳ್ಳಿ ಆಕ್ಚುಲಿ ಇದು. ಸೊ ನಿಮಗೆ ಇವನ್ ನೀವು ಕ್ಲಾಸಸ್ ಜಾಯ್ನ್ ಆಗೋ ಉದ್ದೇಶ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಟೇಕ್ ಎ ಪೆನ್ ಅಂಡ್ ಪೇಪರ್, ಪ್ಲೀಸ್ ರೈಟ್ ಇಟ್ ಡೌನ್. ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಡೆಫಿನೆಟ್ಲಿ ದೀಸ್ ಆರ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್. ಇದುವರೆಗೂ ಮಾರ್ಕೆಟ್ ಅಲ್ಲಿ ಆಗ್ಲಿ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದನ್ನು ಓಪನ್ ಅಪ್ ಆಗಿ ಯಾರು ಬಂದು ಮಾತಾಡಿರ್ಲಿಲ್ಲ. ದೀಸ್ ಆರ್ ದ ಹಿಡನ್ ಸೀಕ್ರೆಟ್ಸ್, ದೇ ಆರ್ ಲೈಕ್ ಹಿಡನ್ ಜೆಮ್ಸ್ ಆಕ್ಚುಲಿ. ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ನಿಮ್ಮ ಕಾಂಪಿಟೇಷನ್ ಕರ್ನಾಟಕ ಅಲ್ಲ, ಯು ಕ್ಯಾನ್ ಕಾಂಪೀಟ್ ವಿತ್ ಇಂಡಿಯಾ, ಯು ಕ್ಯಾನ್ ಕಾಂಪೀಟ್ ವಿತ್ ವರ್ಲ್ಡ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ದೀಸ್ ಆರ್ ವರ್ಕ್ಸ್, ದಿಸ್ ಇಸ್ ಅವರ್ ಬ್ರೈನ್ ವರ್ಕ್ಸ್. ಸಿಂಪಲ್ ಲಾಜಿಕ್. ರನ್ ಮೀನ್ಸ್ ಇರಾನ್, ಕ್ಯೂ ಮೀನ್ಸ್ ಕತಾರ್, ಮುಗೀತು. ನೀವು ನಾರ್ಮಲ್ ಆಗಿ ಇಟ್ಕೊಂಡು ಗಟ್ ಮಾಡೋದು ಹೇಗಿದೆ, ಈ ತರ ಓದೋದು ಯಾವ ತರ ಇದೆ, ಒಂದ್ಸರಿ ಕ್ವಶನ್ ಮಾಡಿ. ನಿಮ್ಮ ಒಂದು ಫಂಡಮೆಂಟಲ್ ಮೆಥಡ್ ಆಫ್ ರೀಡಿಂಗ್ ನ ಕ್ವಶನ್ ಮಾಡಿ ಅಂತ ನನ್ನ ಪಾಯಿಂಟ್ ಅಷ್ಟೇ. ಇಲ್ಲಿ ನೀವು ಎಕ್ಸಾಮ್ ಏನದು ಬ್ಯಾಚ್ ಜಾಯ್ನ್ ಆಗಿ ಅಂತ ಎಲ್ಲ ಮಾಡ್ತಿರೋದು, ಅಟ್ಲೀಸ್ಟ್ ಯು ಚೇಂಜ್ ಯುವರ್ ವೇ ಆಫ್ ಅಪ್ರೋಚ್. ಯಾವ ತರ ಎಕ್ಸಾಮ್ಗೆ ಓದ್ಬೇಕು ಅದನ್ನ ಅಪ್ರೋಚ್ ನ ಚೇಂಜ್ ಮಾಡಿ. ಫೈನ್. ನೆಕ್ಸ್ಟ್ ಆರ್ಕ್ಟಿಕ್ ರೇಂಜ್. ಆರ್ಕ್ಟಿಕ್ ಕೌನ್ಸಿಲ್ ಅಲ್ಲಿ ಆರ್ಕ್ಟಿಕ್ ರೇಂಜ್ ಕಂಟ್ರೀಸ್ ಅಂತ ಬರ್ತೀವಿ. ಯಾಕಂದ್ರೆ ಈಗ ತುಂಬಾ ಆರ್ಕ್ಟಿಕ್ ಪಾಲಿಸೀಸ್ ಅಂತ ತುಂಬಾ ಕಂಟ್ರೀಸ್ ಮಾಡ್ತಾ ಇದೆ. ನಮ್ಮ ವರ್ಲ್ಡ್ ಆಗ್ಲಿ ಇಂಡಿಯಾ ಆಗ್ಲಿ, ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ಎಲ್ಲಾ ಕಂಟ್ರೀಸು ಒಂದು ಪೀಸ್ಫುಲ್ ಒಂದು ಪಾಲಿಸೀಸ್ ನ ಮಾಡ್ತಿದ್ದಾವೆ, ರೈಟ್? ಇದು ಆರ್ಕ್ಟಿಕ್ ಅನ್ನೋದು ಬರೀ ಒಂದು ಕಂಟ್ರಿದು ರಿಸೋರ್ಸ್ ಅಲ್ಲ, ಇಟ್ ಈಸ್ ಅ ರಿಸೋರ್ಸ್ ಆಫ್ ವರ್ಲ್ಡ್. ನಮ್ಮ ಒಂದು ಭೂಮಿಯ ಒಂದು ರಿಸೋರ್ಸ್, ಅಂದ್ರೆ ಎಲ್ರದು ಪಾಲಿದೆ, ಅಂದ್ರೆ ಒಂದು ಪಾಲಿಸೀಸ್ ಮಾಡ್ತಿದೆ. ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ, ಕ್ವಶನ್ ಕೇಳ್ತಾನೆ ಆರ್ಕ್ಟಿಕ್ ರೇಂಜ್ ಕಂಟ್ರೀಸ್ ಯಾವ್ದು ಅಂತ. ನಾವೇನ್ ಮಾಡಿದ್ವಿ, ರಷ್ಯನ್ CD ಈಸ್ ಫನ್. ಮೂವಿ ಯಾವ್ದೋ ಒಂದು ಕಾಮಿಡಿ ಮೂವಿ ನೋಡ್ತಾ ಇದೀರ ಅಂದ್ಕೊಳ್ಳಿ, ರಷ್ಯನ್ ಮೂವೀಸ್ ಐ ಥಿಂಕ್ ನೀವು ನೋಡಿರ್ತೀರಾ, ಫನ್ ಇದೆ. ರಷ್ಯನ್ CD ಈಸ್ ಫನ್, ರೈಟ್? ಸೊ ಇದು ನೀವು ಡಿಕೋಡ್ ಮಾಡಿ ಇದನ್ನ. ದಿಸ್ ಈಸ್ ಯುವರ್ ಹೋಮ್ ವರ್ಕ್. ಜಸ್ಟ್ ಗೂಗಲ್ ಹೋಗಿ ಈಗಲೇ ಮಾಡಿ, ವಿಡಿಯೋನ ಪಾಸ್ ಮಾಡಿ ಈಗಲೇ ಚೆಕ್ ಮಾಡಿ. ಆರ್ಕ್ಟಿಕ್ ರೇಂಜ್ ಕಂಟ್ರೀಸ್ ಅಂತ ಹೊಡಿ. ಆರ್ ಫಾರ್ ವಾಟ್, C ಫಾರ್ ವಾಟ್, D ಫಾರ್ ವಾಟ್, ISFUN. ಇದು ಈ ತರ ಮಾಡಿದೀರ ಅಂತಂದ್ರೆ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ನೀವು ರಿಮೆಂಬರಿಂಗ್ ಮಾಡಿದಾಗ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗೋದು. ಎಕ್ಸಾಮ್ ಅಲ್ಲಿ ಬರೆದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗೋದು. ಮಾರ್ಕ್ಸ್ ಬಂದಾಗ ಮಾತ್ರ ನೀವು ಟಾಪ್ ಅಲ್ಲಿ ಇರೋದು ಎಕ್ಸಾಮ್ ಅಲ್ಲಿ. ಅಫ್ಕೋರ್ಸ್ ಟಾಪ್ ಬಂದಿದ್ದೀರ ಅಂದ್ರೆ ನಿಮ್ಮ ಡಿಸೈರ್ಡ್ ರ್ಯಾಂಕ್, ಡಿಸೈರ್ಡ್ ಏನದು ಪೋಸ್ಟ್ ಸಿಗುತ್ತೆ,
ರೈಟ್. ತುಂಬಾ ಜನ ನೋಡಿದೀನಿ, UPSC ಆಗ್ಲಿ KPSC ಆಗ್ಲಿ, ಈವನ್ ಯಾವುದೇ ಎಕ್ಸಾಮ್ ಆಗಿದ್ರು, ನೀವು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಕೂಡ ನೀವು ಮತ್ತೆ ಟ್ರೈ ಮಾಡ್ತೀರಾ, ಬಿಕಾಸ್ ವಿ ಆರ್ ದ ಆಸ್ಪೈರಿಂಗ್ ಹ್ಯೂಮನ್ಸ್, ರೈಟ್. ಸೊ ವಿ ಆರ್ ಆಸ್ಪೈರ್ ಫಾರ್ ಸಮ್ ಹೈಯರ್ ಲೆವೆಲ್ ಯಾವಾಗ್ಲೂ. ದಟ್ಸ್ ವಾಟ್ ಗ್ರೋತ್ ಈಸ್. ತಪ್ಪಂತ ಹೇಳ್ತಿಲ್ಲ, ದಟ್ಸ್ ವೆರಿ ಗುಡ್ ಥಿಂಗ್, ಕರೆಕ್ಟಾ? ಸೊ ಆಸ್ಪೈರ್ ಮಾಡಬೇಕು ಅಂತಂದ್ರೆ ನೀವು ಕೂಡ ಹೊಸ ಸ್ಕಿಲ್ ನ ಕಲಿಬೇಕು. ಸೊ ಇಫ್ ಆರ್ ಮೂವಿಂಗ್ ಟು ಹೈಯರ್ ಲೆವೆಲ್, ಈವನ್ ಕಂಪನಿಯಲ್ಲಾಗ್ಲಿ, ಒಂದು ಸಾಫ್ಟ್ವೇರ್ ಕಂಪನಿಗೆ ಹೋದ್ರು ಕೂಡ ನಿಮಗೆ ಏನದು ಹೈಯರ್ ರ್ಯಾಂಕ್ ಸಿಗ್ತಿದೆ. ಈಗ ಲೋಯರ್ ರ್ಯಾಂಕ್ ಇಂದ ಲೈಕ್ ಗ್ರೂಪ್ ಸಿ ಇಂದ ಗ್ರೂಪ್ ಡಿ ಗೆ ಹೋಗ್ತಿದ್ದೀರಿ ಅಂತಂದ್ರೆ ಒಂದು ಎಕ್ಸಾಮ್ ಬರಿಬೇಕಾಗುತ್ತೆ, ಇಲ್ಲ ಒಂದು ಹೊಸ ಸ್ಕಿಲ್ ನ ಕಲಿಬೇಕಾಗುತ್ತೆ. ಲೈಕ್ ಹ್ಯೂಮನ್ ರಿಸೋರ್ಸ್ ನ ಹೇಗೆ ಮ್ಯಾನೇಜ್ ಮಾಡೋದು, ಒಂದು ಸಾಫ್ಟ್ವೇರ್ ಸ್ಕಿಲ್ ನ ಕಲಿಯುವಂಥದ್ದು, ಲೈಕ್ ಹೇಗೆ AI ಟೂಲ್ಸ್ ನ ಯೂಸ್ ಮಾಡಬೇಕು, ಈ ತರ ಸ್ಕಿಲ್ ಕಲಿಯೋದಾಗ್ಲಿ, ಈ ತರ ಮಾಡಿದಾಗ ಮಾತ್ರ ನಿಮಗೆ ಒಂದು ಹೈಯರ್ ಲೆವೆಲ್ ಪೋಸ್ಟ್ ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ಯು ನೀಡ್ ಟು ಲರ್ನ್ ದಿಸ್ ಟೆಕ್ನಿಕ್ಸ್ ಅಂತ ನಾ ಹೇಳ್ತಿರೋದು. ಗಾಟ್ ಇಟ್? ಫೈನ್. ಸೊ ಈ ತರ ಮಾಡಿದೀರಾ ಅಂತಂದ್ರೆ ನಿಮ್ಮ ಕಾಂಪಿಟೇಷನ್ ಬರೀ ಗ್ರೂಪ್ ಸಿ ಗ್ರೂಪ್ ಡಿ ಅಲ್ಲ, IAS ಕಾಂಪೀಟ್ ಮಾಡ್ಬೋದು ನೀವು. ಇದೇ ಟೆಕ್ನಿಕ್ಸ್ ಇಂದ ನಿಮ್ಗೆ IAS ಪ್ರಿಲಿಮ್ಸ್ ನ ವೆರಿ ಈಸಿ, ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಈಸಿ ಅನ್ನೋದಕ್ಕಿಂತ ಸಿಂಪಲ್, ಯು ಸಿ ಇಟ್ ಆಸ್ ಎ ಸಿಂಪಲ್ ವೇ. ಪ್ರೋಸೆಸ್ ನ ಕಾಂಪ್ಲಿಕೇಟ್ ಮಾಡಕ್ ಹೋಗ್ಬೇಡಿ, ನೀವು ಕಾಂಪ್ಲಿಕೇಟ್ ಮಾಡಿದಷ್ಟು ಕಾಂಪ್ಲಿಕೇಟ್ ಆಗುತ್ತೆ, ರೈಟ್. ನೀವು UPSC ಫೀಲ್ಡ್ ನೋಡಿ, KPSC ಫೀಲ್ಡ್ ನೋಡಿ, ಇಲ್ಲಿ ಸಕ್ಸಸ್ 99% ಸಕ್ಸಸ್ ಆಗದೆ ಇರೋರೇ ಸಿಗೋದು. ನೀವೊಂದು ಕಲ್ಲು ಹಾಕಿದಿರ ಅಂತಂದ್ರೆ ನಿಮಗೆ ಸಕ್ಸಸ್ ಆಗದೆ ಇರೋಂಥವ್ರೆ ಸಿಗೋದು. ಅರ್ಥ ಆಯ್ತಾ? ಅಂದ್ರೆ ಅಷ್ಟೊಂದು ಡೈವರ್ಷನ್ಸ್, ಡಿಸ್ಟ್ರಾಕ್ಷನ್ಸ್ ಇದೆ ನಮಗೆ, ಇಲ್ಲಿ ಮಿಸ್ಗೈಡೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ದಟ್ ಇಸ್ ದ ಹೋಲ್ ಪಾಯಿಂಟ್ ಆಕ್ಚುಲಿ. ನೀವು ಯಾರೋ ಒಬ್ಬರನ್ನ ಕೇಳಿದೀರ ಅಂತಂದ್ರೆ ಸಕ್ಸಸ್ ಆಗಿರೋರು ಸಿಗಲ್ಲ ನಿಮಗೆ, ಇನ್ನು ಪ್ರೋಸೆಸ್ ಇಲ್ಲವ್ರು ಸಿಗ್ತಾರೆ. ಮೇ ಬಿ ಅವ್ರಿಗೆ 100% ಗೊತ್ತಿರುತ್ತೆ, ಗೊತ್ತಿಲ್ಲದೇನು ಇರ್ಬೋದು, ದಟ್ಸ್ ದ ಸೆಕೆಂಡರಿ. ಬಟ್ ದ ಚಾನ್ಸಸ್ ಆಫ್ ಗೆಟಿಂಗ್ ದ ರೈಟ್ ಅಪ್ರೋಚ್, ರೈಟ್ ಮೆಥಡ್ ಆರ್ ಲೆಸ್ ದೆನ್ 1%. ಆಗ ನಮ್ಮ ಪಾತ್ ಕೂಡ ರಾಂಗ್ ವೇ ಎಲ್ಲ ಹೋಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ ಅನ್ನೋ ಪಾಯಿಂಟ್ ಇಲ್ಲಿ. ಓಕೆ ಅಲ್ಲ? ನೆಕ್ಸ್ಟ್ ಬನ್ನಿ. ಐ ಥಿಂಕ್ ಅನದರ್ 5-10 minutes ಅಲ್ಲಿ ಮುಗಿಸೋಣ. ಸೈನ್ಸ್ ಅಂಡ್ ಟೆಕ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದನ್ನ. ಸೊ ಕಾಮೆಂಟ್ ಮಾಡಿ ಇಫ್ ಯು ಹ್ಯಾವ್ ಸೀನ್ ದ ಪ್ರೀವಿಯಸ್ ವಿಡಿಯೋ, ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ಇದರದ ಯಾವುದಕ್ಕೆ ನಾ ಈ ಕೋಡ್ ಹೇಳಿದ್ದೆ ಅಂತ. ಐ ಥಿಂಕ್ ವೆರಿ ಈಸಿ ಇದೆ ನೋಡಿ. ಒಂದು ರೇಸ್ ಅಲ್ಲಿ ದೃಷ್ಟಿ ಎಷ್ಟು ಮುಖ್ಯ ಅನ್ನೋದು ವೆರಿ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಬನ್ನಿ ಸರ್, ಇದು ಯಾವ ಎಕ್ಸಾಮ್ ಹೆಲ್ಪ್ ಆಗುತ್ತೆ? ಸಿ ಸ್ಪೆಸಿಫಿಕಲಿ ವಿ ಆರ್ ಡೂಯಿಂಗ್ ಇಟ್ ಫಾರ್ KS ಎಕ್ಸಾಮ್. ಬಟ್ ಸ್ಟಿಲ್ ನಿಮ್ಮ ಒಂದು ಯಾವುದೇ ಎಕ್ಸಾಮ್ ಇರಲಿ, ವೆದರ್ ಇಟ್ ಈಸ್ IAS ಎಕ್ಸಾಮ್, KS ಎಕ್ಸಾಮ್, ಗ್ರೂಪ್ ಬಿ, ಗ್ರೂಪ್ ಎ, ಪೇಪರ್ 1 ಆಫ್ ಎನಿ ಎಕ್ಸಾಮ್, GK ಪೇಪರ್ ಆಗಿರ್ಬೋದು, ಎನಿ GK ಎಕ್ಸಾಮ್, ಗ್ರೂಪ್ BC, AO ಎಕ್ಸಾಮ್ ಆಗಿರ್ಬೋದು, PC ಆಗಿರ್ಬೋದು, PSA ಆಗಿರ್ಬೋದು, ಎಲ್ಲದಲ್ಲೂ ಕಾಮನ್ ಪಾಯಿಂಟ್ ಏನು ಅಂತಂದ್ರೆ ರಿಮೆಂಬರಿಂಗ್ ದ ಥಿಂಗ್ಸ್. ದಟ್ ಇಸ್ ದ ಪಾಯಿಂಟ್ ಐ ಆಮ್ ಟೆಲಿಂಗ್.